ಇವತ್ತಿನ ಜಿ ಸಂವಾದದಲ್ಲಿ ಸಾಮಾಜಿಕ ಕಳಕಳಿಯಿಂದ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಪ್ರಮುಖ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಾವು ಹಾಜರಾಗಿದ್ದೇವೆ. ಹೌದು, ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ನೋಡಿ, ಕಾಫ್ ಸಿರಪ್, ಕೆಮ್ಮಿನ ಔಷಧವನ್ನು ಸಿರಪನ್ನು ಸೇವಿಸಿದ ನಂತರದ ಸಂದರ್ಭದಲ್ಲಿ 11 ಮಕ್ಕಳು ಸಾವಿಗೀಡಾಗಿದ್ದಾವೆ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಯಾವುದೇ ರೀತಿಯ ಕೆಮ್ಮಿನ ಸಿರಪನ್ನು ಕೊಡುವ ಮುನ್ನ ಎಚ್ಚರ, ವೈದ್ಯರ ಸಲಹೆಯ ನಂತರವಷ್ಟೇ ಕೊಡಬೇಕು. ಮೆಡಿಕಲ್ ಶಾಪ್ಗಳಿಂದ ಎಷ್ಟೋ ಮಂದಿ ಪೋಷಕರು ಕೆಮ್ಮಾಗಿದೆ ಸಿರಪನ್ನು ಕೊಡಿ ಅಂತ ತಗೊಬಂದು ಮಕ್ಕಳಿಗೆ ಕುಡಿಸೋದು, ತಾವು ತಗೊಳ್ಳೋದು, ಇಂಥ ಪ್ರಕ್ರಿಯೆಗಳಿರುತ್ತೆ. ಅದು ಯಾವುದನ್ನು ಕೂಡ ಮಾಡೋದು ಬೇಡ ಅಂತ ಹೇಳಿದೆ. ಇದೆಲ್ಲದರ ಜೊತೆಗೆ ಔಷಧ ತಯಾರಿಕಾ ಘಟಕಗಳಲ್ಲಿ ಕೂಡ ಸೂಕ್ತ ರೀತಿಯ ತಪಾಸಣೆಯನ್ನು ನಡೆಸಲಾಗಿದೆ. ಆದರೆ ಇಲ್ಲಿ ಗಮನ ಹರಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ 11 ಮಕ್ಕಳು ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ತೆಗೆದುಕೊಳ್ಳಬೇಕಾದಂಥ ಎಚ್ಚರಿಕೆಯ ಕ್ರಮಗಳೇನು? ಸೇಮ್ ಟೈಮ್ ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆ ಅಂದಾಗ ಇಂತಹ ಸಿರಪ್ಗಳಿಗೆ ಅನುಮತಿ ಕೊಟ್ಟಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹೌದು, ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಆಗಿರುವಂತಹ ದಾರುಣ ಘಟನೆ ಇದು. ಪುಟ್ಟ ಪುಟ್ಟ ಕಂದಮ್ಮಗಳು ಸಾವಿನ ಕದ ತಟ್ಟಿದ್ದಾವೆ, ಸಾವಿಗೀಡಾಗಿದ್ದಾವೆ. ಹಾಗಾಗಿ ಪೋಷಕರು ಬಹಳ ಎಚ್ಚರಿಕೆಯಿಂದಿರ್ಬೋದು. ಅಗತ್ಯವಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದಕ್ಕೆ ಮೆಡಿಕಲ್ಗೂ ವೈದ್ಯರ ಸಲಹೆಯ ಮೇರೆಗೆ ಆ ಸಿರಪ್ಪನ್ನು ಕೊಟ್ಟಿದ್ದು. ನಾವಿಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು. ಕೇಂದ್ರ ಆರೋಗ್ಯ ಇಲಾಖೆಯ ಅಪ್ರೂವಲ್ ಇಲ್ಲದೆ ಈ ಸಿರಪ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಎಂಥ ಸಿರಪ್ಪನ್ನು ಮಾರುಕಟ್ಟೆಗೆ ಬಿಟ್ಟಿದ್ರು? ಅದು ಜನಸಾಮಾನ್ಯರನ್ನು ತಲುಪುವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇಲ್ಲಾಗಿರುವಂತಹ ಅವಘಡ ಆದರೂ ಏನು? ಇದರ ಬಗ್ಗೆ ಕೇಂದ್ರ ಸರ್ಕಾರ ಮೊದಲು ಗಮನ ಹರಿಸಬೇಕು. ರೈಟ್, 2 ವರ್ಷದ ಒಳಗಿನ ಮಕ್ಕಳಿಗೆ ಶೀತ, ಕೆಮ್ಮು ಹೀಗೇನಾದರೂ ಆಯಿತು ಅಂತ ಸಂದರ್ಭದಲ್ಲಿ ಸೀದಾ ಮೆಡಿಕಲಿಗೆ ಹೋಗೋದು. ಇವಾಗ ಕೆಮ್ಮಾಗಿದೆ, ಸ್ವಲ್ಪ ಕೆಮ್ತಾ ಇದ್ದಾರೆ, ಶೀತ ಆಗಿದೆ, ಮೂಗು ಕಟ್ಟಿದೆ, ನೆಗಡಿ ಆಗಿದೆ, ಒಂಚೂರು ಸಿರಪ್ ಕೊಡ್ತೀರಾ? ಸ್ವಲ್ಪ ಕಡಿಮೆ ರೇಟಿನ ಕೊಡಿ, ಇದನ್ನು ತಗೊಂಡ ತಕ್ಷಣ ಹುಷಾರಾಗಬೇಕು, ಹೀಗೆ ಹೇಳಿಕೊಂಡು ದಯವಿಟ್ಟು ಪೋಷಕರು ತಗೊಳ್ಳೋಕೆ ಹೋಗಬೇಡಿ. ನಿಮ್ಮ ಮಕ್ಕಳಿಗೇನಾದ್ರು ಅನಾರೋಗ್ಯ ಸಮಸ್ಯೆ ಇದೆ ಅಂದಾಗ ವೈದ್ಯರ ಬಳಿ ಹೋಗಿ. ಅವರು ಕೊಟ್ಟ ಸಲಹೆಯ ಮೇರೆಗೆ ಈ ಸಿರಪ್ಪನ್ನು ತೆಗೆದುಕೊಳ್ಬಹುದಾ ಅಂತ ವೈದ್ಯರೇ ಕನ್ಫರ್ಮೇಷನನ್ನು ಕೊಟ್ಟ ಮೇಲೆ ತೊಗೊಂಡ್ರೆ ಅತಿ ಸೂಕ್ತ. ಆದರೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ವಿಚಾರಕ್ಕೆ ಬರುವುದಾದರೆ ಇಲ್ಲಿ ಕೆಲವು ಕೇಸ್ಗಳಲ್ಲಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ, ಆ ಸಿರಪ್ಪನ್ನು ಕೂಡ ಕನ್ಸ್ಯೂಮ್ ಮಾಡಿದ್ದಾರೆ. ಇನ್ನು ಮೆಡಿಕಲ್ ಶಾಪಿಗೆ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡಿರುವಂತಹ ಸಿರಪ್ಪು ಸೇವನೆಯಿಂದಾಗಿ 2 ಕಾರಣಗಳಿಂದ ಆಗಿರುವಂತಹ ಅವಘಡ. ಅದೇನೇ ಆದರೂ ಕೂಡ 11 ಬಾಳಿ ಬದುಕಬೇಕಾಗಿದ್ದಂತಹ ಪುಟ್ಟ ಮಕ್ಕಳು ಇವತ್ತು ಇಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ. ಕಿಲ್ಲರ್ ಸಿರಪ್ಗೆ 11 ಮಂದಿ ಬಲಿಯಾಗಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಬಹಳ ವಿಷಾದನೀಯ ವಿಚಾರ ಅಂದರೆ ಅವಘಡ ಆದಮೇಲೆ ಎಚ್ಚೆತ್ತುಕೊಳ್ಳೋಕ್ಕೂ ಮುಂಜಾಗ್ರತಾ ಕ್ರಮ ತಗೊಳ್ಳೋಕ್ಕೂ ಬಹಳ ವ್ಯತ್ಯಾಸ ಇದೆ. ನೋಡಿ, ಕೇಂದ್ರ ಆರೋಗ್ಯ ಇಲಾಖೆಯಿಂದ ಅಡ್ವೈಸರಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಕಾಫ್ ಸಿರಪ್ ಬಗ್ಗೆ ಅಂದರೆ ಅದರ ಬಳಕೆಯ ಬಗ್ಗೆ ಅಗತ್ಯ ಮಾರ್ಗದರ್ಶನ ಬೇಕು ಅಂತ ಹೇಳಿದೆ. ಇನ್ನು 5 ವರ್ಷದ ಒಳಗಿನ ಮಕ್ಕಳಿಗೆ ಸಿರಪನ್ನು ಕೊಡುವ ಮುನ್ನ ಎಚ್ಚರ ಅಂತ ಹೇಳಿದೆ. 2 ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಅಗತ್ಯತೆಯೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದೆ. ಅಗತ್ಯ ಕ್ರಮಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. 6 ರಾಜ್ಯಗಳ 19 ಔಷಧಿಗಳ ಘಟಕಗಳಲ್ಲಿ ತಪಾಸಣೆ ಕೂಡ ಮಾಡಬೇಕು ಅಂತ ಹೇಳಿದೆ. ಇದು ಅಗತ್ಯ ಅಂಶಗಳೇ. ನನ್ನ ಒಂದು ಮೂಲ ಪ್ರಶ್ನೆ ಏನು ಬರುತ್ತೆ ಅಂದರೆ, ನೋಡಿ, ಆ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಆ ಸಿರಪಲ್ಲಿ ಏನಿತ್ತು ಏನಿಲ್ಲ, ಈ ಕಾರಣಕ್ಕೆ ಹಂಗಾಯಿತು ಅಂತ ಹೇಳೋದು ಅದು ವೈದ್ಯಕೀಯ ಇಲಾಖೆ ಹೇಳಬೇಕು. ಅಂದರೆ ಒಂದು ತಪಾಸಣೆಯನ್ನು ಮಾಡಿ ಅದನ್ನ ಎಕ್ಸಾಮಿನ್ ಮಾಡಿ ಬಂದಂಥ ರಿಸಲ್ಟ್ ಹೇಳಬೇಕು. ಆದರೆ ಇಂತಹ ಔಷಧಗಳು ಮಾರುಕಟ್ಟೆಗೆ ಹೆಂಗೆ ಲಭ್ಯ ಆಯಿತು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ವಿವಿಧ ಕೆಮ್ಮಿನ ಸಿರಪ್ಗಳ ಮಾದರಿಗಳು ಸೇರಿದಂತೆ ರಾಜ್ಯ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಅಥವಾ ಮೀಟಿಂಗನ್ನು ಮಾಡಿದ ನಂತರದ ಸಂದರ್ಭದಲ್ಲಿ ಪರೀಕ್ಷಾ ಫಲಿತಾಂಶಗಳ ಪ್ರಕಾರ ನಾವು DEG ಅಂತ ಕರೀತಾರೆ, ಡೈಥಿಲಿನ್ ಗ್ಲೈಕಾಲ್, ಎಥಿಲಿನ್ ಗ್ಲೈಕಾಲ್, ಇದು ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಕಾರಣದಿಂದಾಗಿ ಮಕ್ಕಳು ಆ ಸಿರಪನ್ನು ಪಡೆದುಕೊಂಡ ನಂತರದ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾವೆ ಅಂತ. ಇದು ಯಾವುದು ಗೊತ್ತಾಗಲ್ರಿ ಪೋಷಕರಿಗೆ, ಇದು ಯಾವುದು ಗೊತ್ತಾಗಲ್ಲ. ಕೆಮ್ಮಾಗಿದೆ, ಸಿರಪ್ ಕೊಟ್ವಿ, ಇಷ್ಟೇ ಗೊತ್ತಾಗೋದು. ನೀವು ಟೆಕ್ನಿಕಲಿ ಸೈಂಟಿಫಿಕಲಿ ಇದು ಯಾವುದೂ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಹೇಳೋದು, ಮಾರುಕಟ್ಟೆಗೆ ಯಾವುದೇ ಔಷಧವನ್ನು ಬಿಡುವ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಆರೋಗ್ಯ ಇಲಾಖೆ ಹೊಣೆಗಾರರಾಗ್ತಾರೆ. ಇನ್ನು ರಾಜ್ಯ ಮಟ್ಟದಲ್ಲಿ ನೋಡೋದಾದರೂ ಕೂಡ ಅದು ಯಾವುದೋ ಮೆಡಿಸಿನ್ ಎಲ್ಲಿಂದ ಬಂತು ಅಂದಾಗ ರಾಜ್ಯದ ಆರೋಗ್ಯ ಇಲಾಖೆಗಳು ಹಾಗಾದರೆ ಏನು ಮಾಡ್ತಿರ್ತವೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ನಾನು ಕರ್ನಾಟಕದ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತೀನಿ, ಉಲ್ಲೇಖ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಬಾಣಂತಿಯರ ಸಾವು ಸಂಭವಿಸ್ತು. ಅಲ್ಲಿ ಯಾವುದೋ ಒಂದು ಮೆಡಿಕಲ್
ಅಥವಾ ಮೆಡಿಸಿನನ್ನು ಉತ್ಪಾದನೆ ಮಾಡುವಂತಹ ಘಟಕವನ್ನು ನಾವು ಹೆಂಗೆ ದೂಷಣೆ ಮಾಡ್ತೀವೋ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅದನ್ನು ಸಪ್ಲೈ ಮಾಡುವ ಸಂದರ್ಭದಲ್ಲಿ ಕೊಡುವಂತಹ ಅನುಮತಿ ಪತ್ರ ಇರ್ತವಲ್ಲ, ಅನುಮತಿಗಳು ಕೂಡ ಅಷ್ಟೇ ಕಾರಣ ಆಗುತ್ತೆ. ಪೋಷಕರಿಗೆ ಯಾವುದನ್ನು ಕೂಡ ಗಮನ ಹರಿಸಿರುವುದಿಲ್ಲ. ಕೆಮ್ಮಾಯಿತು, ಜ್ವರ ಆಯಿತು, ಮತ್ತೊಂದಾಯಿತು ಅಂತ ಹೇಳಿ ವೈದ್ಯರ ಸಲಹೆಯನ್ನು ಮೀರಿ ತಗೋತೀರಿ ನೋಡಿ ನೀವು ಮೆಡಿಕಲಲ್ಲಿ, ಇದು ಕೂಡ ಬಹುತೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಕೇಂದ್ರ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರು ಇವತ್ತಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮು ಸಿರಪ್ಗಳ ನಿಯಮಿತ ಬಳಕೆಯ ಕುರಿತು ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಅಂದರೆ ಸಿರಪ್ನ 2 ವರ್ಷದ ಬಿಲೋ ಏನು ಮಕ್ಕಳಿರ್ತಾರೆ ಅವರಿಗೆ ಸಿರಪ್ಪಿನ ಅವಶ್ಯಕತೆ ಏನಿರೋದಿಲ್ಲ. 5 ವರ್ಷದ ಮಕ್ಕಳಿಗೆ ನೀವು ಸಿರಪ್ಪನ್ನು ಒದಗಿಸ್ತೀರಿ ಅನ್ನೋದಾದರೆ ಸೂಕ್ತ ರೀತಿಯ ಒಂದು ಮಾಹಿತಿಯನ್ನು ವೈದ್ಯರಿಂದನೇ ಪಡೆದುಕೊಂಡು ನಂತರ ಕೊಡೋದು ಸೂಕ್ತ ಅಂತ ಕೂಡ ಹೇಳಿದ್ದಾರೆ. ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಆಗಿರುವಂಥ ಘಟನೆ ಎಲ್ಲೂ ಕೂಡ ಹಿಂಗೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚರವನ್ನು ವಹಿಸಬೇಕಾಗತ್ತೆ. ನಾನು 2 ಅಂಶಗಳನ್ನು ಉಲ್ಲೇಖ ಮಾಡಿದೆ. ಒಂದು, ವೈದ್ಯರ ಸಲಹೆ ಮೇಲೆ ಕನ್ಸ್ಯೂಮ್ ಮಾಡಿರುವಂತಹ ಸಿರಪ್, ಎಟ್ ದ ಸೇಮ್ ಟೈಮ್ ಮೆಡಿಕಲ್ ಹೋಗಿ ಪರ್ಚೇಸ್ ಮಾಡಿರುವಂತಹ ಸಿರಪ್, ಇದೆರಡೂ ಆಗಿರೋದ್ರಿಂದಾಗಿ ಪೋಷಕರು ಮೆಡಿಕಲ್ ಶಾಪ್ಗಳನ್ನು ಯಾರು ಇಟ್ಕೊಂಡಿದ್ದಾರೆ ಅವರು, ವೈದ್ಯರು ಕೂಡ ಸಲಹೆ ಕೊಟ್ಟಿರೋದ್ರಿಂದಾಗಿ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತು ಆ ಮೆಡಿಸಿನ್ಗಳನ್ನು ಉತ್ಪಾದನೆ ಮಾಡುವಂಥ ಘಟಕಗಳು, ನೀವು ಯಾವುದೋ ಒಂದು ಧಾವಂತದಲ್ಲಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಕೆಮಿಕಲ್ಗಳನ್ನು ಆ್ಯಡ್ ಮಾಡೋ, ರಿಮೂವ್ ಮಾಡೋ, ಕೆಲವು ಅಂಶಗಳನ್ನು ತೆಗೆದು ನೀವು ಸಿರಪ್ಗಳನ್ನು, ಔಷಧಗಳನ್ನು ತಯಾರು ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮಕ್ಕಳ ಆರೋಗ್ಯ ನಮ್ಮದೇ ಹೊಣೆಯಾಗಿರುತ್ತೆ ಮತ್ತು ಸಮಾಜದ ಹೊಣೆಯಾಗಿರುತ್ತೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ, ಪಿಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರು ಡಾಕ್ಟರ್ ವಿಶ್ವನಾಥ್ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ 11 ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಮಕ್ಕಳ ಆರೈಕೆ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಈಗಾಗಲೇ ಕೇಂದ್ರ ಕೂಡ ಸುತ್ತೋಲೆಯನ್ನು ಹೊರಡಿಸಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಆದಂತಹ ಸಮಸ್ಯೆ ಉಂಟಾಗಿಲ್ಲ. ಸೊ ಪೇರೆಂಟ್ಸ್ ಯಾವುದೇ ರೀತಿಯಾದಂತಹ ಹೆದರುವ ಅವಶ್ಯಕತೆ ಇಲ್ಲ. ಬೆಂಗಳೂರಾಗಿರ್ಬೋದು, ಜಿಲ್ಲೆಗಳಲ್ಲಾಗಿರ್ಬೋದು, ವಾತಾವರಣದ ಏರುಪೇರಿಂದ ಮಕ್ಕಳಲ್ಲಿ ಶೀತ, ಕೆಮ್ಮು ಈ ಥರ ಕಂಡು ಬರ್ತಾ ಇದೆ. ಸೊ ಇದನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡೋದು, ಯಾವ ಸಿರಪ್ ಶೇಪ್, ಇದರ ಬಗ್ಗೆ ಮಾತಾಡೋದಕ್ಕೆ ಪೀಡಿಯಾಟ್ರಿಕ್ ಅಂದರೆ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ. ಸರ್, ಇತ್ತೀಚಿನ ದಿನಗಳಲ್ಲಿ ಪ್ರತಿ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಬಹಳಷ್ಟು ಹೆದರುವಂಥದ್ದು. ಸದ್ಯ ಈಗ ಬಂದ ಸುದ್ದಿ ಅಂದರೆ ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಈ ಪ್ರದೇಶದಲ್ಲಿ ಒಟ್ಟು 11 ಮಕ್ಕಳು ಸಿರಪ್ ಸೇವಿಸಿ ಸಾವನ್ನಪ್ಪಿರುವಂಥದ್ದು. ಇದು ಕರ್ನಾಟಕದಲ್ಲಿ ಭಯದ ವಾತಾವರಣ ಇಲ್ಲ ಅಂತ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಸೊ ಆಸ್ ಎ ಪೀಡಿಯಾಟ್ರಿಕ್ ಆಗಿ ನೀವೇನು ಹೇಳ್ತೀರಾ ಸರ್? ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ್, ಪೀಡಿಯಾಟ್ರಿಷಿಯನ್, ಮಲ್ಲೇಶ್ವರದಲ್ಲಿ. ಈ ಮಧ್ಯಪ್ರದೇಶದಲ್ಲಿ ಸೇವಿಸಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಯಾರೂ ಅತಿಯಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ಇದು ಬೇರೆ ಕಾರಣಗಳು ಕೂಡ ಇರಬಹುದು. ಅಂದರೆ ಕೆಮ್ಮು ಅನ್ನೋದು ಒಂದು ಬರೀ ಚಿಹ್ನೆ ಅಷ್ಟೇ, ಒಂದು ಕಾಯಿಲೆ ಬರೀ ಚಿಹ್ನೆ. ಉದಾಹರಣೆಗೆ ನ್ಯೂಮೋನಿಯಾ ಆಗಿರ್ಬೋದು, ಬೇರೆ ಯಾವುದೇ ಕಾಯಿಲೆಗಳಿಗೆ ಅದೊಂದು ಚಿಹ್ನೆ ಆಗಿರ್ಬೋದು. ಸೊ ಆ ಥರದ ಮಕ್ಕಳಿಗೆ ಅದು ಎಷ್ಟು ಸೀರಿಯಸ್ ಆಗಿದ್ದರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮುಂದೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಈಗ ಇದು ನಾವು ಕರ್ನಾಟಕದಲ್ಲಿ ಯಾವುದೇ ರೀತಿ ಆ ಥರ ಘಟನೆಗಳು ನಡೆದಿಲ್ಲ. ಮತ್ತು ಕೆಮ್ಮಿನ ಬಗ್ಗೆ ಹೆಚ್ಚಾಗಿ ಸ್ವಲ್ಪ ಈಗ ಈ ಸೀಸನ್, ಈಗ ಅಂದರೆ ಈ ವಾತಾವರಣದಲ್ಲಿ ಸ್ವಲ್ಪ ಕೆಮ್ಮುಗಳು ಜಾಸ್ತಿ, ಎಸ್ಪೆಷಲಿ ಮಕ್ಕಳಲ್ಲಿ ಜಾಸ್ತಿ. ಏನಂದರೆ, ಒಂದು ಮಾನ್ಸೂನ್ ಇರೋದರಿಂದ, 2ನೇದು ಸ್ಕೂಲ್ಗಳಿದ್ದಿದ್ದರಿಂದ ಒಬ್ಬರಿಂದ ಒಬ್ರಿಗೆ ಹರಡೋದು, 3ನೇದು ಸ್ವಲ್ಪ ಚಿಕ್ಕ ಮಕ್ಕಳಲ್ಲಿ ಕೆಮ್ಮು ಜಾಸ್ತಿಯಾಗಿ ಕಾಣಿಸುತ್ತೆ, ವೀಸಾಗಿ ಪರಿವರ್ತನೆ ಆಗುತ್ತೆ, ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅನ್ನೋದಕ್ಕೆ. ಹೇಗೆ ಹೆಚ್ಚಾಗಿ ನೀವು ಕೆಮ್ಮಿಗೆ ನೀವು ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಏನೋ ಒಂದು ಕಾಫ್ ಸಿರಪ್ ಕೊಡಿ ಅಂತ ತೊಗೊಂಡು ಬರೋದು, ಯಾವುದೋ ಮನೇಲಿದ್ದ ಹಳೆ ಕಾಫ್ ಸಿರಪ್ಗಳು ಹಾಕ್ಕೊಡೋದು, ಈ ಥರ ಎಲ್ಲ ಮ್ಯಾನೇಜ್ ಮಾಡಬೇಡಿ. ಹೆಚ್ಚಾಗಿ ಕೆಮ್ಮಿಗೆ ನೀವು ಒಂದು ಮಗುಗೆ ಆಗಾಗ ಬಿಸಿನೀರು ಒಂದು ಫ್ಲಾಸ್ಕ್ನಲ್ಲಿ ಒಂದು ಬಿಸಿನೀರು ಇಟ್ಕೊಂಡು 2 ಚಮಚ ಬಿಸಿಯಾಗಿ ನೀರು ಕುಡಿಸಿದ್ರು ಸಾಕು ಕೆಮ್ಮಿಗೆ. 2ನೇದು ಮನೆಯಲ್ಲೇ ಬಿಸಿನೀರು ಆವಿ ಕೊಡೋದು, ಏನೂ ಹಾಕೋದು ಬೇಡ, ಬರೀ ಬಿಸಿನೀರು ಆವಿ ಹಾಕ್ಕೊಡ್ತಾ ಇದ್ದರೆ ಸಾಕು. 3ನೇದು ಹೋಮ್ ರೆಮಿಡೀಸು, ಮನೆಯಲ್ಲೇ ನೀವು ಈ ಸಬ್ಸಿಗೆ ಸೊಪ್ಪು ಸಾರು, ಬೆಳ್ಳುಳ್ಳಿ, ಅರಿಶಿನ ಮೆಣಸು ಇದೆಲ್ಲ ಸಾರಿಗೆ ಹಾಕ್ಕೊಡೋದು. ಮತ್ತು ಅರಿಶಿನ ಮೆಣಸುನ ಶುಂಠಿ ಹಾಕಿ ಕಷಾಯಗಳು ಮಾಡಿಕೊಡೋದು. ಈ ರೀತಿ ನೀವು ಜೇನುತುಪ್ಪ ಕೊಡೋದು, ದೊಡ್ಡ ಪತ್ರೆ, ಈ ನಾಗದಾಳಿ ಸೊಪ್ಪು, ಈ ಥರದನ್ನೆಲ್ಲ ನೀವೇನು ಉಪಯೋಗಿಸ್ತೀರಿ ಇವನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸಿ. ಕೆಮ್ಮು ಇವೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತೀವಿ. ಇದರಲ್ಲಿ ಹೆಚ್ಚಾಗಿ 10ರಲ್ಲಿ 9 ಅಲರ್ಜಿಕ್
ಕೆಮ್ಮುಗಳಿರುತ್ತೆ. ಅಂದರೆ ಇನ್ಫೆಕ್ಷನ್ ಆಗಿದ್ದರೂ ಅಲರ್ಜಿಕ್ ಪ್ರಿಡಿಸ್ಪೋಸಿಷನ್ ಅಂದರೆ ಅಲರ್ಜಿ ಟ್ರಿಗರ್ ಆಗುತ್ತೆ. ಹಾಗಾಗಿ ಮಗು ಹೆಚ್ಚಾಗಿ ಕೆಮ್ಮೋದು ಇನ್ಫೆಕ್ಷನ್ಗಿಂತ ಹೆಚ್ಚಾಗಿ ಅಲರ್ಜಿಯಿಂದ. ಹಾಗಾಗಿ ನೀವು ಈ ಥರ ಹೋಮ್ ರೆಮಿಡೀಸ್ ಮಾಡೋದ್ರಿಂದ ಈ ಆಕ್ಸಿಡೆಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸಣ್ಣ ಪುಟ್ಟ ಕೆಮ್ಮುಗಳಿಗೆಲ್ಲ ನೀವು ಔಷಧಿಗಳು ಹಾಕೋಕ್ಕೆ ಹೋಗಬೇಡಿ. ಹೆಚ್ಚಾಯಿತು ಡಾಕ್ಟ್ರ್ ಸಲಹೆ ಇಲ್ಲದೆ ಹುಚ್ಚಾಪಟ್ಟೆ ಎಸ್ಪೆಷಲಿ ಬಿಲೋ 5 years ಡಾಕ್ಟ್ರ್ ಸಲಹೆ ಇಲ್ಲದೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟು ಗೋಲ್ಡನ್ ರೂಲ್ಸು ದಯವಿಟ್ಟು ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ವಿಶ್ವನಾಥ್ ಅವರು ಅಂದರೆ ಮಕ್ಕಳ ಡಾಕ್ಟರ್ ಇವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಸೊ ಪೋಷಕರು ಕೂಡ ಯಾವ ರೀತಿ ಅಂದರೆ ತಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಬೇಕು. ಹಾಗೆಯೇ ಈಗ ಬಂದಿರುವಂತಹ ಸುದ್ದಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಭಯಪಡುವಂತಹ ವಾತಾವರಣ ನಿರ್ಮಾಣ ಆಗಿಲ್ಲ. ಹಾಗೆಯೇ ನಾವು ನೇರವಾಗಿ ಮೆಡಿಕಲ್ಗೆ ಹೋಗಿ ನಾವು ಬೈ ಮಾಡೋ ಬದಲು ಪೀಡಿಯಾಟ್ರಿಕ್ ಹತ್ರ ಬಂದು ಕನ್ಸಲ್ಟ್ ಮಾಡಿ ತದನಂತರ ಮಕ್ಕಳಿಗೆ ಯಾವ ರೀತಿಯಾದಂತಹ ಮೆಡಿಸಿನನ್ನು ಕೊಡಬೇಕು, ಹಾಗೆಯೇ ಪ್ರಮುಖವಾಗಿ ಹೋಮ್ ರೆಮಿಡಿಯನ್ನು ಯಾವ ರೀತಿಯೆಲ್ಲ ನಾವು ಉಪಯೋಗ ಮಾಡಬೇಕನ್ನೋ ಪ್ರಮುಖ ಮಾಹಿತಿಯನ್ನ ಜಿ ಕನ್ನಡ ಜೊತೆ ಹಂಚ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅನುರಾಗ್ ಅವರಿದ್ದಾರೆ. ನಮಸ್ಕಾರ ಅನುರಾಗ್ ಅವರೇ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು ಪ್ರೊಫೆಸರ್ ಇನ್ ಮೆಡಿಸಿನ್ ಡಾಕ್ಟರ್ ಪವನ್ ಕುಮಾರ್ ಅವರು ಝೂಮಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಡಾಕ್ಟರ್ ಪವನ್ ಕುಮಾರ್ ಅವರು, ಡಾಕ್ಟರ್ ಅನುರಾಗ್ ಅವರು ಹೇಳಬೇಕು, ಯಾವ ಕಾರಣಕ್ಕೆ ಸಾವು ಸಂಭವಿಸಿದೆ ಅಂತ ಅನ್ಸುತ್ತೆ ಈ ಘಟನೆಯನ್ನು ನೋಡಿದಾಗ? ಈ ಘಟನೆ ನಾವು ವಿಚಾರಣೆ ಮಾಡಿದಾಗೆ ಒಂದು 3-4 ವಿಷಯಗಳು ಹೊರಗೆ ಬರ್ತವೆ. ಒಂದು ಏನಂತಂದ್ರೆ, ಮಕ್ಕಳಿಗೆ ಕೆಮ್ಮು ಅನ್ನೋದು ಒಂದು ರೋಗ ಅಲ್ಲ, ಒಂದು ಕೆಮ್ಮು ಅನ್ನೋದು ಒಂದು ಪ್ರಾಬ್ಲಮ್ ಅಲ್ಲ. ಕೆಮ್ಮು ಇಸ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಓಕೆ, ಇಟ್ ಈಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಆಫ್ ದ ಬಾಡಿ ಟು ಪ್ರಿವೆಂಟ್ ಆ್ಯಂಡ್ ರಿಮೂವ್ ಆಲ್ ದ ಇನ್ಫೆಕ್ಷನ್ ಫ್ರಮ್ ದ ಲಂಗ್ಸ್. ಸೊ ಕೆಮ್ಮಿ ಒಳಗಿಂದೆಲ್ಲ ಹೊರಗೆ ತೆಗೆದು, ಅದಕ್ಕೆ ಈಗ ಕೆಮ್ಮಿಗೋಸ್ಕರ ಅವ್ರು ಮೆಡಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿರೋದು ನಿಜ. ಬಟ್ ಅದು ಯಾವ ಮೆಡಿಕೇಶನ್ ಕೊಟ್ಟಿದ್ದಾರೆ ಅದರಲ್ಲಿ ತನಿಖೆ ಮಾಡಿದಾಗ ಗೊತ್ತಾಗಿದೆ ಡೈಇಥೈಲ್ ಗ್ಲೈಕಾಲ್ ಅಂತ ಒಂದು ಟಾಕ್ಸಿಕ್ ಎಲಿಮೆಂಟನ್ನು ಸಿಕ್ಕಿದೆ. ಆ ಟಾಕ್ಸಿಕ್ ಎಲಿಮೆಂಟು ಅದು ಲಿವರ್ಗೆ, ಕಿಡ್ನಿಗೆ ಡ್ಯಾಮೇಜ್ ಆಗಿಬಿಟ್ಟು ಬ್ರೈನಿಗೆ ಡ್ಯಾಮೇಜ್ ಆಗಿಬಿಟ್ಟು ಈ ಥರ ಸಂಭಾವನೆ ಆಗೋ ಚಾನ್ಸ್ ಇದೆ. ಎರಡನೇದು ಡೋಸ್, ಎಷ್ಟು ಮಕ್ಕಳಿಗೆ ತೂಕ ಎಷ್ಟಿರುತ್ತೆ ಆ ತೂಕದ ಪ್ರಕಾರ ಮೆಡಿಕೇಶನ್ ಕೊಡಬೇಕು. ಈ ಥರ ಮೆಡಿಕೇಶನ್ಸಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಇರುತ್ತೆ, ಸ್ವಲ್ಪ ನಿದ್ದೆ ಬರೋದು, ಸ್ವಲ್ಪ ಉಸಿರಾಡ ಕ್ಷಮತೆ ಕಡಿಮೆ ಆಗೋದು, ಈ ಥರ ಎಲ್ಲ ಇರುತ್ತೆ. ಅದನ್ನು ನಾವು ನೋಡಿಕೊಂಡು ನಾವು ಕೊಡಬೇಕಾಗತ್ತೆ. ಅದ್ರ ಡೋಸ್ ಏನಾದರೂ ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದ್ರ ತಕ್ಕಾಗೂ ನಾವು ಈ ಥರ ಆಗೋ ಸಂಭಾವನೆ ಇರುತ್ತೆ. ಮೂರನೇದು ಕೆಮ್ಮಲ್ಲಿ ಈಗ ಕೆಮ್ಮು ಇವತ್ತು ಇರಬಹುದು, ಕೆಮ್ಮಿನ ಮೆಡಿಕೇಶನ್ ಕೊಡ್ತೀರಾ, ಬಟ್ ಕೆಮ್ಮಲ್ಲಿ ಅಕಸ್ಮಾತ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕೆಮ್ಮಾಗಿದೆನೋ, ಇಲ್ಲ ತುಂಬ ಲಂಗಲ್ಲಿ ಕಂಜೆಷನ್ ಆಗಿದೆ, ನಿಮೋನಿಯಾ ಅಂತ ಹೇಳ್ತೀವಿ, ಆ ಥರ ಕೆಮ್ಮಾದಾಗೆ ಅದನ್ನು ಇನ್ನೂ ಹೈಯರ್ ಮೆಡಿಕೇಶನ್ಸ್ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅವಾಗೇ ನಾವು ಆ ಸಂಭಾವದಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ, ಅದರಿಂದನೂ ಸಾವನ್ನು ಒಪ್ಕೊಳ್ಬೋದಾಗುತ್ತೆ. ಬಟ್ ಅದು ಯಾವ ರೀತಿಯಿಂದ ಆಗಿದೆ ಅಂತ ನೋಡ್ಕೊಂಡು ತನಿಖೆ ಮಾಡಬೇಕು. ಬಟ್ ಇದರಲ್ಲಿ ಒಂದು ಮಾತ್ರ ನಿಜ, ಆ ಮೆಡಿಕೇಶನ್ಸ್ ಹೋಮ್ ರೆಮಿಡೀಸ್ ತೊಗೊಳ್ಳೋದಾಗಲಿ, ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋದಾಗಲಿ, ಅದನ್ನು ಮಾತ್ರ ಖಂಡಿತವಾಗಿ ನಿಲ್ಲಿಸಬೇಕಾಗತ್ತೆ. ಇದೆಲ್ಲರಿಗೂ ಒಂದು ಎಚ್ಚರಿಕೆ ಅದಕ್ಕೂ ಸೂಚನೆ ಆಗುತ್ತೆ. ರೈಟ್. ಅಂಜನಪ್ಪ ಸರ್, ನೀವು ಹೇಳಬೇಕು, ಈಗ ಸಿರಪ್ಪಿಂದಾನೇ ಹೀಗೆ ಕನ್ಸ್ಯೂಮ್ ಮಾಡಿದ್ರಿಂದಲೇ ಸಾವು ಸಂಭವಿಸಿದೆ ಅಂತ ಈಗ ಮಾತಂತೂ ಬಂದಿದೆ. ಸಿರಪ್ಪಿಂದಾನೇ ಆಗಿದೆ ಅನ್ನೋದು ಕೂಡ ಎಕ್ಸಾಮಿನೆಲ್ಲ ಮಾಡಿದ್ಮೇಲೆ ಗೊತ್ತಾಗತ್ತಾ? ನನ್ನ ಮೆಡಿಕಲ್ ಎಕ್ಸ್ಪೀರಿಯನ್ಸ್ 45 ವರ್ಷ. ನಾನೊಬ್ಬ ಸರ್ಜನ್. ನಿಮ್ಮ ಮುಂದೆ ನಾನು ಸಬ್ಮಿಟ್ ಮಾಡಬೇಕು. ನಾನು ಇಲ್ಲಿ ಬರೋದಕ್ಕೆ ಮೊದಲು ಇಬ್ಬರು ಮಕ್ಕಳ ತಜ್ಞರ ಜೊತೆಯಲ್ಲಿ ಮಾತನಾಡಿ ಬಂದೇನೆ. ನನಗೆ ಭಾಳ ಖುಷಿ, ಮಕ್ಕಳ ತಜ್ಞರು ಇಲ್ಲಿದ್ದಾರೆ. ಈಗ ತಾನೇ ಡಾಕ್ಟರ್ ವಿಶ್ವನಾಥ್ ಅವ್ರ ಹತ್ರ ಮಾತಾಡಿದ್ದೀವಿ. ಸಾವಿಗೆ ಕಾರಣಗಳು 108. ಬರೀ ಸಿರಪ್ನಿಂದ ಮಕ್ಕಳು, ಅದು ನೆಗಡಿ ಕೆಮ್ಮಿನ ಸಿರಪ್ನಿಂದ ಸತ್ತಿರೋದು ನಾನು ಕೇಳೇ ಇಲ್ಲ ಇದುವರೆಗೂ. ಸೊ ಇವತ್ತು ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ಸತ್ರು ಅನ್ನೋದಕ್ಕೆ ಪ್ರೀ ಎಕ್ಸಿಸ್ಟಿಂಗ್ ಕಾಯಿಲೆನಾ, ಇವ್ರು ಹೇಳ್ದಂಗೆ ಆಲ್ರೆಡಿ ನ್ಯೂಮೋನಿಯಾ ಇತ್ತಾ ಅದರಿಂದ ಸತ್ರ, ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ ಇತ್ತಾ? ಅದೇನಾಗ್ಬಿಡುತ್ತೆ, ಮಾಧ್ಯಮದಲ್ಲಿ ಬರುವಾಗ ನೆಗಡಿ ಸಿರಪ್ನಿಂದ, ಕೆಮ್ಮಿನ ಸಿರಪ್ನಿಂದ 8 ಜನ ಮಕ್ಕಳು ಸತ್ತೋದ್ರು ಅಂದಾಗ ಜನಗಳಿಗೆಲ್ಲ ಆತಂಕ ಆಗುತ್ತೆ. ಆ ಆತಂಕವನ್ನು ನಿವಾರಿಸಲಿಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಕೂತಿದ್ದೀವಿ. ಇಷ್ಟಂತೂ ಸತ್ಯ, ದಿರ್ ಮಸ್ಟ್ ಬಿ ಸಮ್ ಅದರ್ ರೀಸನ್. ಸೊ ಬರೀ ಕಾಫ್ ಸಿರಪ್ಪು, ಬಟ್ ಇದು ಎಚ್ಚರಿಕೆ ಗಂಟೆ ವೈದ್ಯರಿಗೂ ಕೂಡ. ಈ ನೋಸ್ ದ ಡೋಸ್. ನನಗೆ ಗೊತ್ತಿಲ್ಲ, ನಾನು ಮಕ್ಕಳ ಡಾಕ್ಟರ್ ಅಲ್ಲ, ಆದರೂ ಕೂಡ ನಮ್ಮ ಡಾಕ್ಟರ್ ಚೈತ್ರ, ಡಾಕ್ಟರ್ ಶಿವನಂಜುಂಡ ಇಬ್ಬರ ಜೊತೆಯಲ್ಲಿ ಮಾತಾಡ್ತಾ ನಾನು ನಿಮ್ಮ ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಬಹಳ ಸಾರಿ ಮಕ್ಕಳ ಔಷಧಿಗಳನ್ನ ಮಕ್ಕಳ ಡಾಕ್ಟ್ರೇ ಪ್ರಿಸ್ಕ್ರೈಬ್ ಮಾಡಬೇಕು. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಅದು ಏನಾಗುತ್ತೆ, ಕ್ವಾಕರಿ ಆಗುತ್ತೆ. ಈವನ್ ಐ ಆಮ್ ಎ ಕ್ವಾಲಿಫೈಡ್ ಕ್ವಾಕ್. ನಾನೇನಾದರೂ ಮಕ್ಕಳಿಗೆ
ಪ್ರಿಸ್ಕ್ರೈಬ್ ಮಾಡಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೊಟ್ಟಿದ್ದಾರಾ ಇಲ್ವಾ, ಅಥವಾ ಈ ಸಾವಿಗೆ ಕಾರಣ ಏನು ಅಂತ ನಿಖರವಾಗಿ ಹೇಳ್ಬೇಕಾದ್ರೆ ಪೋಸ್ಟ್ ಮಾರ್ಟಮೇ ಬೇಕು, ಅಥವಾ ಪ್ರೀವಿಯಸ್ ಹಿಸ್ಟ್ರಿ ಬೇಕು. ಈ ಮಗು ಯಾಕೆ ಅಡ್ಮಿಟ್ ಆಗಿತ್ತು ಅನ್ನೋದು. ಕಾಫ್ ಸಿರಪ್ನಾಗ ಹಾರ್ಡ್ಲಿ ಏನಿ ಪ್ಯಾರಾಸಿಟಮಾಲ್ ಇರುತ್ತೆ, ಬೇರೆ ಕಾಂಬಿನೇಷನ್, ಸಿಂಪಲ್ ಕಾಂಬಿನೇಷನ್ಸ್ ಇರ್ತವೆ. ಈವನ್ ಓವರ್ ಡೋಸ್ ಆದರೂ ಕೂಡ ಸ್ವಲ್ಪ ಡ್ರೌಸಿ ಆಗ್ಬೋದೇ ಹೊರತು ಡೆತ್ ಆಗಲ್ಲ. ಸೊ ಆ ದೃಷ್ಟಿಯಲ್ಲಿ ಇವತ್ತಿನ ಈ ಟಾಪಿಕ್ ಬಹಳ ರಿಯಲಿ ಇಂಪಾರ್ಟೆಂಟ್ ಟಾಪಿಕ್ಕು. ಗಾಬರಿ ಆಗ್ಬಿಡ್ತಾರೆ ಜನಗಳು. ಸೊ ಹಂಗಾಗಿ ಮುಂದೆ ನಮ್ಮ ಕನ್ಸಲ್ಟೆಂಟ್ಸ್ ಏನು ಹೇಳ್ತಾರೋ, ಬಟ್ ನಾನು ವಿತ್ ಮೈ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಸಿರಪ್ನಿಂದ ಮಕ್ಕಳು ಸಾಯೋದಿಲ್ಲ. ರೈಟ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಪೋಷಕರಾಗಿರುವಂತಹ ಮನ್ವಿತಾ ಮಾಸ್ಕುಡು ಭಾಗಿಯಾಗಿದ್ದಾರೆ. ನಮಸ್ಕಾರ ಮನ್ವಿತಾ ಅವರೇ. ಡಾಕ್ಟರ್ ಪವನ್ ಕುಮಾರ್ ಅವರು ಹೇಳಬೇಕು, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಇದುವರೆಗೂ ಮಕ್ಕಳ ಸಾವು ಅಂದಾಗ ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ನಿಮ್ಮ ಅನುಭವದಲ್ಲಿ ಯಾವುದೋ ಒಂದು ಸಿರಪನ್ನು ಕನ್ಸ್ಯೂಮ್ ಮಾಡಿ ಮಕ್ಕಳ ಸಾವು ಸಂಭವಿಸಿದೆ ಅನ್ನುವಂಥ ಘಟನೆಗೆ ಏನಾದರೂ ನೀವು ನಿಮ್ಮ ಅನುಭವದಲ್ಲಿ ಏನಾದರೂ ಆಗಿದೆಯಾ? ನೀವೆಲ್ಲರೂ ಕೇಳಿದ್ದಿದೆಯಾ? ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಹೌದು ಮೇಡಮ್, ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೂಡ. ಮೊದಲು ನಾನು ಹೇಳೋದು, ಪೋಷಕರು ಯಾರು ಗಾಬರಿ ಆಗ್ಬೇಕಾಗಿಲ್ಲ. ಯಾಕಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಈಗ ಕಾಫ್ ಸಿರಪ್ ಗಳೆಲ್ಲ ಕುಡಿಸ್ತಾ ಇರ್ತಾರೆ, ಅಥವಾ ಜ್ವರ ಬಂದಾಗ ವೈದ್ಯರು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಈ ರೀತಿ ಆಗಿರೋದ್ರಿಂದ ಅಯ್ಯೋ ನಾಳೆ ನಮ್ಮ ಮಕ್ಕಳಿಗೆ ಕಾಫ್ ಸಿರಪ್ ಕೊಡ್ಬೇಕಾ ಬೇಡವಾ, ಈಗ ವೈದ್ಯರು ಬರ್ಕೊಟ್ಟಾಗೂ ಅವಾಗ ತಗೊಳ್ಳೋದಕ್ಕೆ ಹಿಂಜರಿತಾರೆ. ಸೊ ದಯವಿಟ್ಟು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸ್ವಲ್ಪ ಎಲ್ಲರೂ ಏನಾಗಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೇದು. ಈಗೇನು ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಪುದುಚೇರಿನಲ್ಲಿ ಇನ್ನು ಯಾವ್ದು ಕೇಸಸ್ ರಿಪೋರ್ಟ್ ಆಗಿಲ್ಲ. ಯಾಕಂದ್ರೆ ತಮಿಳ್ನಾಡು ಬೇಸ್ಡ್ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಏನು ಈ ಕಾಫ್ ಸಿರಪ್ ಕೋಲ್ಡ್ರಿಫ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡಿತ್ತು, ಈ 3 ಸ್ಟೇಟ್ಗಳಿಗೆ ಇದು ಸಪ್ಲೈ ಮಾಡಿತ್ತು. ಸೊ ಈ 3 ಸ್ಟೇಟ್ಗಳಲ್ಲಿ ಈಗ ಯಾರ್ಯಾರು ಈ ಕಾಫ್ ಸಿರಪ್ ಮೊನ್ನೆ ಒಂದು ಬ್ಯಾಚ್ ಕಾಫ್ ಸಿರಪ್ ತಗೊಂಡಿದ್ದಾರೆ, ಅದರಲ್ಲೆಲ್ಲ ಮಕ್ಕಳಿಗೆ ರೀನಲ್ ಫೇಲ್ಯೂರ್ ಆಗಿ ಡೆತ್ಗಳಾಗಿವೆ. ಇದನ್ನ ಚೆನ್ನೈ ಲ್ಯಾಬೊರೇಟರಿನಲ್ಲಿ ಕೂಡ ಟೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಡೈಎಥಿಲಿನ್ ಗ್ಲೈಕಾಲ್ ಅನ್ನೋದು ಇದೆ ಅಂತ ದೃಢಪಟ್ಟಿದೆ. ಸೊ ಈಗ ನಮ್ಗೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇದೇನಿದು ಡೈಎಥಿಲಿನ್ ಗ್ಲೈಕಾಲ್, ಇದ್ರ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಇದ್ರ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಇದನ್ನ ತಿಳ್ಕೊಂಡ್ಮೇಲೆ ಎಲ್ಲರಿಗೂ ಮನವರಿಕೆ ಆಗುತ್ತೆ, ನಾವೆಲ್ಲೋ ಒಂದ್ ಕಡೆ ಈ ಡೈಎಥಿಲಿನ್ ಗ್ಲೈಕಾಲ್ ಅನ್ನ ನೆಗ್ಲೆಕ್ಟ್ ಮಾಡಿದೀವಿ ಅಂತ. ಯಾಕಂದ್ರೆ ಈ ಡೈಎಥಿಲಿನ್ ಗ್ಲೈಕಾಲ್ ಅನ್ನೋದು ಒಂದು ಸ್ವೀಟ್ ಸಿರಪ್ ಅಂತ ಹೇಳ್ಬೋದು. ಇದು ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಈಗ ನಮ್ಮ ಬ್ರೇಕ್ ಆಯಿಲ್ಸ್ ಇರ್ಬೋದು, ಗ್ಲೂಸ್ ಇರ್ಬೋದು, ಗಮ್ಸ್ ಇರ್ಬೋದು, ಅಥವಾ ಇಂಕ್ಗಳು. ಸೊ ಇವೆಲ್ಲ ಒಂಥರ ಮಾಯಿಶ್ಚರ್ ಕಂಟೆಂಟ್ ಹಾಗೆ ಇರೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಸೊ ಈ ಸ್ವೀಟ್ ಆಗಿರೋದ್ರಿಂದ ಏನಾಯ್ತು, ಅಮೆರಿಕಾದಲ್ಲಿ ಮುಂಚೆ ಈ ವೈನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ರು, ಇದನ್ನ ಆ ಸ್ವೀಟ್ನೆಸ್ ಹೆಚ್ಚಿಗೆ ಕೊಡೋದಕ್ಕೆ. ಆದ್ರೆ ಇದನ್ನ ಉಪಯೋಗಿಸಿದಾಗ ಸಾಕಷ್ಟು ಜನ ಸಾವು ನೋವುಗಳನ್ನ ಸಂಭವಿಸುತ್ತೆ. ಆಗ ಅಮೆರಿಕ ಅದನ್ನ ಬ್ಯಾನ್ ಮಾಡತ್ತೆ. ಇದು 1937ರಲ್ಲಿ. ಇದಾದ್ಮೇಲೆ ಸಾಕಷ್ಟು ಕಡೆ ಅಮೆರಿಕ ಇರ್ಬೋದು, ಸೌತ್ ಅಮೆರಿಕಾ, ಹಾಗೆ ಮಧ್ಯ ಅಮೆರಿಕಾ, ಸೊ ಆಫ್ರಿಕಾ, ನಮ್ಮ ಚೈನಾ, ಏಷ್ಯಾದ ಭಾಗಗಳಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ. ಆಗ ಪ್ರತಿಯೊಂದು ಕಡೆ ಕೂಡ ಅದನ್ನ ಬ್ಯಾನ್ ಮಾಡಲಾಗಿದೆ. ಈ ಡೈಎಥಿಲಿನ್ ಗ್ಲೈಕಾಲ್ ಕಲರ್ಲೆಸ್ ಇರುತ್ತೆ, ಅಂದ್ರೆ ನೋಡೋದಕ್ಕೆ ಏನು ಕಲರ್ಲೆಸ್ ಇದ್ದು ತುಂಬಾ ಸ್ವೀಟ್ ಆಗಿರುತ್ತೆ, ಒಳ್ಳೆ ಸಕ್ಕರೆ ಪಾಕದ ತರ, ಸಕ್ಕರೆ ನೀರ್ ತರ ಇರುತ್ತೆ. ಸೊ ಹಾಗಾಗಿ ಇದು ಎಷ್ಟೋ ಜನಕ್ಕೆ ಮಿಸ್ಲೀಡ್ ಮಾಡುತ್ತೆ. ಇದು ಹೇಗೆ ನಮ್ಮ ಕಾಫ್ ಸಿರಪ್ ಗಳಲ್ಲಿ ಬಂತು, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಮೊದಲನೇ ಸಲ ಆಗಿಲ್ಲ ನಮ್ಮ ಭಾರತದಲ್ಲೂ ಕೂಡ. 1986ರಲ್ಲಿ ಕೂಡ ಬಾಂಬೆನಲ್ಲಿ 21 ಜನ ಇದೇ ರೀತಿಯಾಗಿ ಈ ಡೈಎಥಿಲಿನ್ ಗ್ಲೈಕಾಲ್ ಮಿಕ್ಸ್ ಆಗಿರತಕ್ಕಂತ ಮೆಡಿಸಿನ್ ಗಳನ್ನ ಸೇವಿಸಿ 21 ಜನ ಸಾವನ್ನಪ್ಪಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬಾಂಬೆನಲ್ಲಿ 1986ರಲ್ಲಿ. ಈಗ ಇತ್ತೀಚಿನ ದಿನಗಳಲ್ಲಿ ಬಂದ್ರೆ 2021ನಲ್ಲಿ ಕೂಡ ಜಮ್ಮು ಕಾಶ್ಮೀರ್ನಲ್ಲಿ ಇಲ್ಲಿ ಕೂಡ 15ಕ್ಕಿಂತ ಹೆಚ್ಚು ಸಾವುಗಳಾಗಿವೆ, ಇದೇ ಸೇಮ್ ಡೈಎಥಿಲಿನ್ ಗ್ಲೈಕಾಲ್ ಅನ್ನ ಸೇವಿಸಿ. ಸೊ ಇದು ಹೆಂಗ್ ಮಿಕ್ಸ್ ಆಗುತ್ತೆ, ಇದನ್ನ ನಾವು ಇನ್ನೊಂದು ಗಮನಿಸಬೇಕು. ಎಷ್ಟೋ ಕಡೆ ಸ್ಕಿನ್ ಕ್ರೀಮ್ ಗಳಲ್ಲಿ ಕೂಡ, ಸೋಪ್ ಗಳಲ್ಲೂ ಕೂಡ ಬಳಸ್ತಾರೆ, ಟೂತ್ ಪೇಸ್ಟ್ ಗಳಲ್ಲೂ ಕೂಡ ಮುಂಚೆ ಬಳಸಿದ್ದಾರೆ. 2006 ಅಲ್ಲಿ ಚೈನಾದಲ್ಲಿ ಟೂತ್ ಪೇಸ್ಟ್ ನಲ್ಲಿ ಬಳಸಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಸೊ ಅದಾದ್ಮೇಲೆ ಗವರ್ಮೆಂಟ್ ಅದನ್ನ ಬ್ಯಾನ್ ಮಾಡಿತ್ತು. ಸೊ ನಮ್ಮ ಸಿರಪ್ ಗಳಲ್ಲಿ ಇದು ಹೆಂಗೆ ಬಂತು ಅಂತಂದ್ರೆ, ಇದು ಒಂಥರ ನಾವು ಫಾರ್ಮಾಸ್ಯೂಟಿಕಲ್ ಇದರಲ್ಲಿ ಒಂದು ಲುಕ್ ಅಲೈಕ್ ಸೌಂಡ್ ಅಲೈಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ನೋಡೋದಕ್ಕೆ ಒಂದೇ ತರನಾಗಿರುತ್ತೆ. ಈಗ ಇದು ಏನಾಗುತ್ತೆ, ನೆಗ್ಲಿಜೆನ್ಸ್ ಇಂದ ಮಿಕ್ಸ್ ಆಗುತ್ತೆ. ಈಗ ಫ್ಯಾಕ್ಟರಿಗಳಲ್ಲಿ ಈ ಸಿರಪ್ ಗಳನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಈ ಡೈಎಥಿಲಿನ್ ಗ್ಲೈಕಾಲ್ ಏನಾಗುತ್ತೆ, ಈ ಗ್ಲಿಸರಿನ್ ಬದಲಾಗಿ, ಈ ಗ್ಲಿಸರಿನ್ ನೀವು ನೋಡಿರ್ತೀರಾ, ನಮ್ಗೆ ಈಗ ಎಷ್ಟೋ ಇದರಲ್ಲಿ ನಾವು ಈಗ ಡಾಕ್ಟರ್ ಆಂಜಿನಪ್ಪ ಅವರು ಇದ್ದಾರೆ, ನಾವು ಸರ್ಜಿಕಲ್ ಇದರಲ್ಲೆಲ್ಲ ಸಾಕಷ್ಟು ಕಡೆ ಎಲ್ಲ ಗ್ಲಿಸರಿನ್ ಅನ್ನ ಯೂಸ್ ಮಾಡ್ತೀವಿ. ಸಾಕಷ್ಟು ಎಷ್ಟೋ ಫಾರ್ಮಾ ಮಿಕ್ಸ್ಚರ್ ಗಳಿಗೆ ಮಿಕ್ಸ್ ಮಾಡೋದಕ್ಕೆ ಗ್ಲಿಸರಿನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಗ್ಲಿಸರಿನ್ ತರನೇ ಇರುತ್ತೆ ಇದು ನೋಡೋದಕ್ಕೆ. ಸೊ ಈ ಡೈಎಥಿಲಿನ್ ಗ್ಲೈಕಾಲ್ಗೂ ಗ್ಲಿಸರಿನ್ಗೂ ಕೂಡ ಎಷ್ಟೋ ಸಲ
ಮಿಸ್ಟೇಕ್ ಆಗ್ಬಿಟ್ಟು ಕನ್ಫ್ಯೂಷನ್ ಅಲ್ಲಿ ಅಥವಾ ನೆಗ್ಲಿಜೆನ್ಸ್ ಅಲ್ಲಿ ಎಲ್ಲಿ ಸರಿಯಾಗಿ ನೋಡೋದಿಲ್ಲ, ಅಲ್ಲಿ ಮಿಕ್ಸ್ ಆಗುವಂತ ಚಾನ್ಸಸ್ ಇರ್ತವೆ. ಈ ಮುಂಚಿನ ದಿನಗಳಲ್ಲೂ ಕೂಡ ಇದೆಲ್ಲಾ ಮೆಡಿಸಿನ್ಗಳಲ್ಲಿ ಇದೇ ರೀತಿಯಾಗಿ ನೆಗ್ಲಿಜೆನ್ಸ್ ಇಂದ ಮಿಕ್ಸ್ ಆಗಿ ತುಂಬಾ ಸಾವುಗಳು ಸಂಭವಿಸಿವೆ. ಸೊ ಈಗ ಈ ಕಂಪನಿ ಏನು ಇದಿದೆ, ಈಗೇನು ತನಿಖೆ ನಡೆದಿದೆ, ಡೈಎಥಿಲಿನ್ ಗ್ಲೈಕಾಲ್ ಇದೆ ಅಂತ ದೃಢಪಟ್ಟಿದೆ. ಸೊ ಈ ಕಾಫ್ ಸಿರಪ್ ಅಲ್ಲೂ ಕೂಡ ಇದೇ ಡೈಎಥಿಲಿನ್ ಗ್ಲೈಕಾಲ್ ಮಿಕ್ಸ್ ಆಗಿದೆ. ಸೊ ಇದು ಇಂಡಸ್ಟ್ರಿಯಲ್ ಕೆಮಿಕಲ್, ತುಂಬಾ ಪಾಯ್ಸನಸ್. ಎಷ್ಟು ಪಾಯ್ಸನಸ್ ಅಂತಂದ್ರೆ ನೋಡಿ, 0.14 mg/kg ಬಾಡಿ ವೇಟ್. ಅಂದ್ರೆ ನೀವು ತುಂಬಾ ನೆಗ್ಲಿಜೆಂಟ್. ಇದು ಒಂದು ಮಗುವಿಗೆ, ಫಾರ್ ಎಕ್ಸಾಂಪಲ್ 10 kg ಇರತಕ್ಕಂತ ಮಗುಗೆ 1 ಮಿಲಿಗ್ರಾಮ್ ಇದೇನಾದ್ರೂ ಸಿರಪ್ ನಲ್ಲಿ ಆಗ್ಲಿ ಅಥವಾ ನೀರಿನಲ್ಲಾಗ್ಲಿ ಬೆರೆಸಿ ಕೊಟ್ರೆ ಇಮಿಡಿಯೇಟ್ ಆಗಿ ತುಂಬಾ ಸೀರಿಯಸ್ ಆಗುತ್ತೆ. ಇದು ತುಂಬಾ ಡೇಂಜರಸ್. ಸೊ ಅದೇ ನಾವು ದೊಡ್ಡವರಲ್ಲಿ ಇವಾಗ ಇದು ನಾವು ತಗೊಂಡ್ರೆ ಒಂದು 50 kg ಇದಿದ್ರೆ 5 mg ಸಾಕು. ಸೊ 5 mg ಒಂದು 50 kg ಮನುಷ್ಯನನ್ನ ಇಮಿಡಿಯೇಟ್ ಆಗಿ ತುಂಬಾ ಸೀರಿಯಸ್ ಮಾಡುವಂತ ಚಾನ್ಸಸ್ ಉಂಟು. ಇದು ಹಿಸ್ಟ್ರಿನಲ್ಲಿ ಸಾಕಷ್ಟು ಇದು ನಾವು ನೋಡಿದೀವಿ. ಸೊ ಇದು ಕೇಳಿದೀವಿ ಕೂಡ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಈಗ ನಾವು ಡ್ರಗ್ ಕಂಟ್ರೋಲರ್ ಇರ್ಬೋದು, ಸಾಕಷ್ಟು ದೇಶಗಳಲ್ಲಿ ಎಲ್ಲಾನು ಕೂಡ ಇದನ್ನ ಸ್ಟ್ರಿಕ್ಟ್ ಆಗಿ ಎಷ್ಟೋ ಕಡೆ ಫಾರ್ಮಾಸ್ಯೂಟಿಕಲ್ ಇದರಲ್ಲಿ ಬ್ಯಾನ್ ಕೂಡ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲೂ ಕೂಡ ಇದ್ರ ಮೇಲೆ ಫಾರ್ಮಾಸ್ಯೂಟಿಕಲ್ ಇದರಲ್ಲಿ ಬ್ಯಾನ್ ಇದೆ. ಆದ್ರೆ ಎಲ್ಲೋ ನೆಗ್ಲಿಜೆನ್ಸ್ ಆಗಿ ಇದು ಕಾಫ್ ಸಿರಪ್ ಗಳಲ್ಲಿ ಮಿಕ್ಸ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ವೈದ್ಯರದಾಗ್ಲಿ ಅಥವಾ ಇಲ್ಲಿ ಮೆಡಿಕಲ್ ಸ್ಟೋರ್ ಅವ್ರದಾಗ್ಲಿ ಯಾರ್ದು ಏನು ತಪ್ಪಿರಲ್ಲ. ಯಾಕಂದ್ರೆ ಈಗ ಒಂದು ಡ್ರಗ್ ಕಂಟ್ರೋಲರ್ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಈಗ ಒಂದು ಸಿರಪ್ ಅನ್ನ ಅಥವಾ ಮೆಡಿಸಿನ್ ಅನ್ನ ಯಾವ್ದೋ ಒಂದು ರಿಲೀಸ್ ಮಾಡಿರ್ತಾರೆ. ಸೊ ಈ ಸಿರಪ್ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ವೈದ್ಯರಾಗ್ಲಿ ಬರೆದಿರ್ತಾರೆ, ಫಾರ್ಮಾ ಇವರು ಮೆಡಿಕಲ್ ಸ್ಟೋರ್ ಅವರು ಅದನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ತಪ್ಪಾಗಿರೋದಲ್ಲಿ ಎಲ್ಲೋ ನೆಗ್ಲಿಜೆನ್ಸ್ ಇಂದ ಪ್ರೊಡಕ್ಷನ್ ಟೈಮ್ ಅಲ್ಲಿ ಇದು ಮಿಕ್ಸ್ ಆಗಿರುತ್ತೆ. ಸೊ ಇದು ಮೊದಲ ಸಲ ಅಲ್ಲ, ಸಾಕಷ್ಟು ಸಲ ನಾವು ಇತಿಹಾಸವನ್ನ ನೋಡಿದ್ರೆ ಸಾಕಷ್ಟು ಸಲ ಆಗಿದೆ. ರೈಟ್ ಸರ್, ಇನ್ ಡೀಟೇಲಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಯಾಕೆಂದರೆ ನೀಟಾಗಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಈ ಟೆಕ್ನಿಕಲ್ ಸೈಂಟಿಫಿಕ್ ಟರ್ಮ್ ಜನಕ್ಕೆ ಗೊತ್ತಿರೋದಿಲ್ಲ, ಜನಕ್ಕೆ ಸಿರಪ್ ಅಷ್ಟೇ ಕಾಣುವಂಥದ್ದು. ಆ ನಿಟ್ಟಿನಲ್ಲಿ ಮನ್ವಿತಾ ಅವರೇ ನೀವು ಹೇಳಬೇಕು. ಈಗ ಹೆತ್ತವ್ರಿಗೆ ಹೆಂಗಿರುತ್ತೆ ಅಂದರೆ ಮಗು ಬೇಗ ಹುಷಾರಾಗಲಿ, ಕೆಮ್ಮು ಅಂತ ಒದ್ದಾಡ್ತಿದೆ, ನೋಡೋದಕ್ಕಾಗೋದಿಲ್ಲ ಅಂಥೇಳಿ ವೈದ್ಯರಿಗೆ ಈ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಲ್ಲಿ ತನಕ ಮಗು ಕೆಮ್ತಾನೆ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಮೆಡಿಕಲಿಗೆ ಹೋದ, ಒಂದು ಸಿರಪ್ ತೊಗೊಬಂದ ಹಾಕ್ತಾ, ಈ ಥರ ಸಿಚುವೇಶನ್ಸ್ ಇರುತ್ತೆ. ಬೇಗ ಹುಷಾರಾಗಲಿ ಅಂತ ಪೋಷಕರೇ ಡಾಕ್ಟರ್ ಆಗಿಬಿಟ್ಟಿರ್ತಾರೆ. ಅಲ್ಲಿ ಹಾಕಕ್ಕೆ ಹೇಳಿರೋದು 50 ml 100 ಹಾಕೋದು, 2 ಸ್ಪೂನ್ ಹಾಕ್ಬಿಡೋಣ ಬೇಗ ಹುಷಾರಾಗಲಿ. ಈ ಥರದ ಥಾಟ್ ಪ್ರೋಸೆಸ್ಗಳು ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ? ಮೇಡಮ್, ನಮ್ಗೇನಾಗುತ್ತೆ ಅಂತಂದರೆ ಮಗು ಹುಷಾರಾದರೆ ಸಾಕಾಗಿರುತ್ತೆ. ಮನೆ ಮದ್ದನ್ನು ಮಾಡಿ ನೋಡಿರ್ತೀವಿ, ಆದರೆ ಕೆಲವೊಂದು ಕಾಯಿಲೆ ಡಾಕ್ಟರ್ಸೇ ಹೇಳಬೇಕು, ಅದು ಬೇಗ ವಾಸಿ ಆಗೋದಿಲ್ಲ. ಅವರು ಕೆಲವೊಂದು ಪ್ರಿಸ್ಕ್ರಿಪ್ಷನ್ನು ಬರ್ಕೊಟ್ಟಿರ್ತಾರೆ. ಇನ್ನು ಅದನ್ನು ತಗೊಬೇಕಿದ್ರೆ ಮಕ್ಕಳಿಗೆ ಒಂದೊಂದ್ಸಲಿ ಚಿಕ್ಕ ಮಕ್ಕಳು ಎಸ್ಪೆಷಲಿ ಕೊಡಕ್ಕೆ ಹೋದರೆ ಅವರು ಉಗಿಯೋಂಥದ್ದು, ಆಮೇಲೆ ಆಟ ಆಡ್ಸೋದು, ಆ ಥರ ಎಲ್ಲ ಮಾಡ್ತಾರೆ. ನಮಗೂ ಆ ಮೆಜರ್ಮೆಂಟ್ ಕೆಲವೊಂದ್ಸಲಿ ತಪ್ಪು ಹೋಗುತ್ತೆ, ಜೆನ್ಯೂನ್ ಆಗಿ ತಪ್ಪು ಹೋಗುತ್ತೆ. ಇನ್ ಕೆಲವೊಂದ್ಸಲಿ ಹೌದು, ಕೆಲವೊಬ್ರು ಪೋಷಕರು ಹೆಚ್ಚಿಗೆ ಕೊಡ್ತಾರೆ, ಬೇಗ 5 ml 1 ಸ್ಪೂನ್ ಅಂತ ಒಂದು ಅಂದಾಜು. ಆಕ್ಚುಲಿ ಅದೇನೋ ಸಮ್ ಕ್ಯಾಪ್ ಇರುತ್ತೆ, ಅದನ್ನ ಮೆಜರೇ ಮಾಡಲ್ಲ, ಸ್ಪೂನಲ್ಲೇ ಹಾಕ್ತಾರೆ. ಹೆಚ್ಚು ಅಂದ್ರೆ ಅದು 10 ml ಆಗ್ಬೇಕು. ಹೌದು. ಸೊ ಒಂದ್ 2-3 ಸತಿ ಹಾಕ್ಬಿಡೋದು, ಈ ತರದೆಲ್ಲ ಹೇಳಿ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ಮೆಡಿಸಿನ್ ಫಸ್ಟ್ ಟೈಮ್ ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಲ್ಲ, ಅವಾಗ ಅಲ್ಲಿ ಫಾರ್ಮಸಿಯಿಂದ ತಗೊಂಡ್ಬಂದಿರ್ತೀವಿ. ನಮ್ಮ ಮನೆಗೂ ಫಾರ್ಮಸಿಗೂ ಕೆಲವೊಂದ್ಸಲಿ ತುಂಬಾ ದೂರ ಇರುತ್ತೆ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ಕೊಟ್ಟಿರೋ ಕಾಫ್ ಸಿರಪ್ ಅಲ್ಲಿ ಸಿಗೋದಿಲ್ಲ. ನಾವು ಸಿಕ್ಕಿದ್ದ ಸಿರಪ್ ನ ಮಗು ಕೊಡ್ಬೇಕಾಗತ್ತೆ. ಸೇಮ್ ಕಂಟೆಂಟ್ ಇದೆ ತಗೊಳ್ಳಿ ಅಂತಾರೆ. ಹೌದು, ಅಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋದಾಗ ಅವ್ರು ಕೊಡ್ತಾರೆ. ನಮ್ಗೇನ್ ಗೊತ್ತಿರುತ್ತೆ ಅದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್, ಹೌದಾ ಸೇಮ್ ಇದೆಯಾ ಒಂದ್ಸಲಿ ಚೆಕ್ ಮಾಡಿ ನೋಡ್ಬಿಡಿ ಅಂತ ಹೇಳ್ತೀವಿ. ನಮ್ಮ ಮಗು ಹುಷಾರಾದ್ರೆ ಸಾಕು ಅಂತ ತಗೊಂಡ್ಬರ್ತೀವಿ. ಇನ್ ಕೆಲವೊಂದ್ಸಲಿ ಇವಾಗ ಆನ್ಲೈನ್ ಇಂದಾನು ನಾವು ಅದನ್ನ ತರಿಸ್ತೀವಲ್ಲ ಮೇಡಮ್, ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಅದೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ, ಅಲ್ಲಿಂದಾನು ತರಿಸ್ತೀವಿ. ಅದು ಟ್ಯಾಂಪರ್ಡೋ ಇಲ್ವೋ ನಮಗ್ ಗೊತ್ತಿರಲ್ಲ, ಆದ್ರೂ ಒಂದು ಧೈರ್ಯ, ಬರೀ ಕಾಫ್ ಸಿರಪ್ ತಾನೆ ಏನಾಗುತ್ತೆ ಅನ್ನೋದು. ಇನ್ನೇನಾಗುತ್ತೆ, ಮಗು ಅದು ಸರಿ ಬರ್ಲಿಲ್ಲ ಅಂತಂದ್ರೆ ಒಂಚೂರು ವಾಮಿಟ್ ಆಗ್ಬೋದು, ಅಥವಾ ಮಗುಗೆ ಮೇ ಬಿ ಲೂಸ್ ಮೋಷನ್ ಆ ಥರ ಏನೋ ಆಗ್ಬೋದು. ಬಟ್ ಜೀವ ಹೋಗೋವಂಥದ್ದು ನನಗೂ ಓದಿದ್ಮೇಲೆ ತುಂಬಾನೇ ಭಯ ಆಗ್ತಾ ಇದೆ. ಈ ಥರ ಕಾಂಪ್ಲಿಕೇಶನ್ಸ್ ಇದ್ದಾಗ ಪೋಷಕರಿಗೆ, ವಿ ಆರ್ ನಾಟ್ ಡಾಕ್ಟರ್ಸ್ ಅಲ್ವಾ, ನಮಗೇನು ಗೊತ್ತಾಗೋದಿಲ್ಲ. ಮಗು ಹುಷಾರಾಗ್ಬೇಕು ಅಷ್ಟೇ ಮನಸ್ಸಲ್ಲಿರುತ್ತೆ, ತಲೆನಲ್ಲಿರುತ್ತೆ. ಕೆಲವೊಂದು ಈ ಥರ ಚಾತುರ್ಯಗಳು ನಡೆದು ಹೋಗುತ್ತೆ. ಆದ್ರೂ ಮ್ಯಾಮ್ ಪೋಷಕರು ಅಂತಂದರೆ ನಮಗೂ ಸ್ವಲ್ಪ ಎಜುಕೇಷನ್ ಇರುತ್ತೆ, ಸುಮ್ಮನೆ ಕೊಡೋದಿಲ್ಲ. ಆ ಪರಿಸ್ಥಿತಿ ಬಂದಾಗ ಈ ಥರ ಆಗುತ್ತೆ. ಅಲ್ಲ, ಎಂಥ ಎಜುಕೇಟೆಡ್ಸು ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದರೆ
ಮಗು ಅನ್ನೋ ಮಮಕಾರ ಕಾಣ್ತಾ ಇರುತ್ತೆ ಅದ್ರ ಬಿಟ್ರೆ ಮುಂದೆ ಇನ್ನೇನು ಇಲ್ಲ. ಇಂಗ್ರೀಡಿಯೆಂಟ್ಸು ಅದನ್ನೊಂದ್ಸಲ ಗೂಗಲ್ ಸರ್ಚ್ ಮಾಡೋದು ಈ ಕೆಮಿಕಲ್ ಏನು ಹೇಳುತ್ತೆ, ಈ ಕೆಮಿಕಲ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡುವಂಥದ್ದು ಯಾರೂ ಇಲ್ಲ ಅನ್ಕೋತೀನಿ ಬಹುತೇಕ, ವೆರಿ ಲೆಸ್. ಒಂದು 10 ನಮ್ಗೆ ಆಗಿತ್ತು ಮೇಡಮ್, ನಮ್ದು ರಾತ್ರಿ ಮಗುಗೆ ಹುಷಾರಿರ್ಲಿಲ್ಲ. ಅವಾಗ ಹತ್ರದಲ್ಲಿ ಇದ್ದಿದ್ದು ನನ್ನ ಹಸ್ಬೆಂಡಿಗೆ ನಾನು ಫೋನ್ ಮಾಡಿ ಹೇಳಿದೆ, ಬರ್ಬೇಕಾದ್ರೆ ಮೆಡಿಸಿನ್ ತಗೊಂಬನ್ನಿ ಅಂತ. ಅದೇನೋ ತುಳಸಿ ಸಮಥಿಂಗ್ ತಗೊಂಬಂದ್ರು. ನಾನು ಅದು ನೋಡಿದಾಗ ಇದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ, ಇದು ನಾವು ಕೊಡ್ತಾ ಇದ್ದಿದ್ದಲ್ಲ, ಇಲ್ಲ ಇಷ್ಟೊತ್ತಲ್ಲ ಅದೊಂದೇ ಸಿಕ್ಕಿದ್ದು, ಇದನ್ನೇ ಕೊಡು ಪರವಾಗಿಲ್ಲ ಏನಂತೆ ಅಂತಾನು ನಾನೇ ಮಾಡಿದ್ದೀನಿ ಈ ತಪ್ಪನ್ನ. ನೋಡಿ. ಸರ್ ನೀವೇನು ಆಕ್ಚುಲಿ ಅಮ್ಮ, ನೆಗಡಿ ಕೆಮ್ಮು ಜ್ವರ ಇದೆಯಲ್ಲ, ಇಟ್ ಇಸ್ ನಾಟ್ ಎ ಡಿಸೀಸ್. ಮೊದಲೇ ಆಗಲೇ ಹೇಳಿದ್ರು, ಇಟ್ ಇಸ್ ಅ ಸಿಂಪ್ಟಮ್. ಅಂಡ್ ಇನ್ನೊಂದು ಹೇಳ್ತೀನಿ, ಇದು ಎಷ್ಟು ಸುಲಭ ಅಂದರೆ ಯಾಕೆ ಜನ ಅಷ್ಟು ಆತರ ಬಿದ್ದು ಸಿರಪ್ ಹಾಕ್ತಾರೋ ಗೊತ್ತಿಲ್ಲ. ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ನಾವು. ಮೋರ್ ದೆನ್ 200 ವೈರಸಸ್ ಇದಾವೆ ಮಕ್ಕಳಿಗೆ ನೆಗಡಿ ಕೆಮ್ಮು ಬರಲಿಕ್ಕೆ. ನಾನು MBBS ಹೋದಾಗ ತಮಾಷೆಗಳವರು, ನೆಗಡಿ ಕೆಮ್ಮಿಗೆ ಡಾಕ್ಟರ್ ಹತ್ರ ಹೋದ್ರೆ 1 ವಾರಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಮೆಡಿಸನ್ ಕೊಟ್ರೆ 7 ದಿನಕ್ಕೆ ವಾಸಿ ಆಗುತ್ತೆ ಅಂತ. ಇವತ್ತು ಕೂಡ ಇಟ್ ಇಸ್ ಟ್ರೂ. ಜನ ಯಾಕೆ ಗಾಬರಿ? ಆಕ್ಚುಲಿ ಫೀವರ್ ಈಸ್ ಎ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಒಂದು ವೈರಸ್ ಮಗುವಿನ ದೇಹದೊಳಗೆ ಹೋದಾಗೆ ಆ ಜ್ವರ ಯಾಕೆ ಬರುತ್ತೆ ಅಂದ್ರೆ ಫೈಟ್ ಬಿಟ್ವೀನ್ WBCs ಅಂಡ್ ವೈರಸ್. ಸೊ ಅದನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಆಮೇಲೆ ಬಾಡಿಯಲ್ಲಿ ಟೆಂಪರೇಚರ್ ಇದ್ರೆ ವೈರಸ್ ಸತ್ತೋಗುತ್ತೆ. ಸೊ ಇದು ಅನ್ಫಾರ್ಚುನೇಟ್ಲಿ ನಾವು ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅಯ್ಯೋ ಮಗುಗೆ ಅಷ್ಟು ಜ್ವರ ಸುಡ್ತಾ ಇದೆ, ಡಾಕ್ಟರ್ ಏನು ಹಾಕ್ಬೇಡ ಅಂತಾರೆ. ಇವೆಲ್ಲವನ್ನು ವೈಜ್ಞಾನಿಕವಾಗಿ ನಾವಿಂಥ ಡಿಸ್ಕಷನ್ ಆಗಿ ವಿ ಮಸ್ಟ್ ಬ್ರಿಂಗ್ ಇಟ್ ಔಟ್. ಸೊ ದಯವಿಟ್ಟು ಮಗುಗೆ 2ನೇ ದಿನಕ್ಕೆ ನೀವು ಇದು ಮಾಡ್ಕೊಂಡು, ಆಫ್ಕೋರ್ಸ್ ಪ್ಯಾರಾಸಿಟಮಾಲ್ ಬೇಕ್ ಇಂಪಾರ್ಟೆಂಟ್. ಅಂದ್ರೆ ಟೆಂಪರೇಚರ್ 104 ಡಿಗ್ರಿ ಮೇಲೆ ಹೋದ್ರೆ ಫಿಟ್ಸ್ ಎಲ್ಲ ಬಂದ್ಬಿಡುತ್ತೆ, ಮಕ್ಕಳಿಗೆ ಹೆದರ್ಕೋತಾರೆ. ಬಟ್ ಬಹಳ ಸಾರಿ ಇದಕ್ಕೆ ಆತರ ಬಿದ್ದು ನೀವು ಆಂಟಿಬಯೋಟಿಕ್ ಹಾಕ್ತೀನಿ ಅಥವಾ ಇನ್ನೊಂದು ಮೆಡಿಸಿನ್ ಕೊಡ್ತೀನಿ, ನಾನೇ ಅಕ್ರಾಸ್ ದಿ ಕೌಂಟರ್ ತಗೊಂಡು ಹಾಕ್ತೀನಿ, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಬಟ್ ಇವತ್ತಿನ ಸಾವು ಮಾತ್ರ ಇದು ಎಲ್ಲಕ್ಕೂ ಮೀರಿದ್ರು. ಇದರಲ್ಲಿ ಒಂದು ವಿಷಯ ನಾ ಏನು ಹೇಳ್ಬೇಕಂತೀರಂದ್ರೆ, ಈಗ ಸರ್ ಹೇಳ್ದಂಗೆ ಕೆಮ್ಮು ನೆಗಡಿ ಜ್ವರ ಮಾಮೂಲಿ ಎಲ್ಲರಿಗೂ ಬರುತ್ತೆ ಹೋಗುತ್ತೆ. ಇವು 5 ರಿಂದ 6 ದಿನದಲ್ಲಿ ಅದೇ ಹೇಳ್ತೀವಿ ಮಕ್ಕಳಿಗೆಲ್ಲ, ಪೇರೆಂಟ್ಸಿಗೂ ಅದೇ ಹೇಳ್ತೀವಿ ತಡೀರಿ ಅಂತ. ಬಟ್ ನಾವಿಲ್ಲಿ ಒಂದನ್ನು ಗಮನಿಸ್ಬೇಕಂದ್ರೆ, ಇಲ್ಲಿ ಸಾವು ಅಪ್ಪಿಕೊಂಡ್ರ ಮಕ್ಕಳಿಗೆ ನಾವು ವಿಚಾರ ಮಾಡಿದ್ರೆ ನೋಡಿ ಎಲ್ಲರೂ ಒಂದೇ ಥರನೇ ಸಿರಪ್ ಕೊಟ್ಟಿದ್ದಾರೆ. ಅದೇ ಒಂದು ಆ ಡೈಎಥೈಲ್ ಗ್ಲೈಕಾಲ್ ಕಂಟೆಂಟಿಂದ ಆಗಿರ್ಬೋದಾ ಅಂತ ಒಂದು ಊಹೆ. ಆಮೇಲೆ ಅದನ್ನು ನಾವು ಪ್ರೂಫ್ ಮಾಡಿ, ಯಾಕಂದರೆ ಇಲ್ಲಾಂದರೆ ನಾವು ಕೆಮ್ಮಿನ ಮೆಡಿಸಿನಿಂದ ನಾವು ಸಾವನ್ನು ಒಪ್ಪಿಕೊಂಡಿದ್ದಾರೆ ಅಂದರೆ ಎಲ್ಲರಿಗೂ ಕೆಮ್ಮಿರುತ್ತೆ, ಎಲ್ಲರಿಗೂ ಮೆಡಿಸಿನ್ ಕೊಡ್ತಾರೆ, ಅದರಲ್ಲಿ ಜನದಲ್ಲಿ ಭಯ ಹುಟ್ಟುತ್ತೆ ಹೊರತಾಗಿ ಅದರಿಂದ. ಈಗ ಒಂದೇ ಒಂದು ಕಂಪನಿಯ ಸಿರಪ್ಪನ್ನು ಒಂದು ಅಷ್ಟು ಜನಕ್ಕೆ ಸಜೆಸ್ಟ್ ಮಾಡಿದಾಗ ಪರ್ಟಿಕ್ಯುಲರ್ ಒಂದಷ್ಟು ಪೇಷಂಟ್ಸಿಗೆ ಮಾತ್ರ ಅದು ಬ್ಯಾಡ್ ಆಗಿ ರಿಯಾಕ್ಟ್ ಮಾಡಿ ಕೆಲವರಿಗೆ ಪಾಸಿಟಿವ್ ಸೈಡ್ ಎಫೆಕ್ಟ್ಗೆ ಬೇರೆ ಇರುತ್ತೆ. ಈ ಮೆಡಿಸಿನ್ ಸೈಡ್ ಎಫೆಕ್ಟ್ ಡೆತ್ ತನಕ ಹೋಗೋಕ್ಕೆ ಸಾಧ್ಯವಿಲ್ಲ. ಓಕೆ, ನೀವು ಅದೇ ಮೊದಲಿನ ಸರ್ ಹೇಳ್ದಂಗೆ ಸಾವನ್ನು ಒಪ್ಪಿಕೊಂಡಾಗೆ ನಾವು ಸಾವಿಗೆ ಕಾರಣ ತುಂಬ ಇರುತ್ತೆ. ನಾವು ಒಂದನ್ನೇ ನಾವು ಈಗ ಕಫ್ ಸಿರಪ್ ಕೊಟ್ಟಾಗಿ ಸಾವು ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ರೆ ನಾವು ಇಲ್ಲಿ ವೈದ್ಯರನ್ನ ಬ್ಲೇಮ್ ಮಾಡ್ದಂಗೆ ಆಗುತ್ತೆ, ಫಾರ್ಮಸಿಗೆ ಬ್ಲೇಮ್ ಮಾಡ್ದಂಗೆ ಆಗುತ್ತೆ, ಪೇರೆಂಟ್ಸಿಗೆ ಬ್ಲೇಮ್ ಮಾಡ್ದಂಗೆ ಆಗಿರುತ್ತೆ. ನೀವು ಕೇಳಾರ ತಗೊಂಡಿರ ಅಂತ, ಎಷ್ಟು ಕೊಟ್ಟಿದ್ದೀರಾ ಅಂತ. ಇದರಲ್ಲಿ ನಾವು ನೋಡ್ಕೋಬೇಕಾಗಿರೋದು ಒಂದು ಉದ್ದೇಶ ಏನಂತಂದ್ರೆ, ಆ ಡ್ರಗ್ಗಲ್ಲಿ ಆ ಸಿರಪ್ಪಲ್ಲಿ ಏನಾದರೂ ಇದೆನಾ, ಅದರಿಂದ ಈ ಥರ ಆಗಿದೆ ಒಂದನೇ ವಿಷಯ. ಎರಡನೇದು ಏನಂತಂದರೆ, ಆ ಮಕ್ಕಳು ಎಷ್ಟು 11 ಜನ ಏನು ಸಾವನ್ನು ಒಪ್ಪಿಕೊಂಡಿದಾರಲ್ಲ, ಆ ಮಕ್ಕಳಿಗೆ ಏನಿತ್ತು, ಎಷ್ಟು ದಿನದಿಂದ ಕೆಮ್ಮಿತ್ತು, ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಏನಾದರೂ ಮತ್ತೆ ಬೇರೆ ಸಿಂಪ್ಟಮ್ಸ್ ಇತ್ತಾ, ಬೇರೆ ಏನಾದರೂ ಇತ್ತಾ, ನಿಮೋನಿಯಾ ಇತ್ತು, ಹಾರ್ಟ್ ಡಿಸೀಸ್ ಹೇಳಿದಾಗ ಅದೆಲ್ಲ ಚೆಕ್ ಮಾಡಬೇಕಾಗತ್ತೆ. ನೋಡ್ಕೊಂಡು ನಾವೀಗ ಈ ಮಾಧ್ಯಮದಲ್ಲಿ ನಾವು ಏನು ಹೇಳಬೇಕು ಅಂದರೆ, ಕೆಮ್ಮಿನ ಔಷಧಿ ಡಾಕ್ಟರ್ ಪ್ರಿಸ್ಕ್ರೈಬ್ ನೋಡಿ ಪೀಡಿಯಾಟ್ರಿಷಿಯನ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಭಯ ಇಲ್ಲದೆ ದಯವಿಟ್ಟು ಕೊಡಿ. ಅದ್ರಾಗೇನು ಇದು ಮಾಡ್ಕೋಬೇಡಿ. ನೀವು ನಿಮ್ಮ ಡಾಕ್ಟರ್ ನಂಬ್ತೀರಾ, ಡಾಕ್ಟರ್ ನಿಮ್ಮ ಮೇಲೆ ಎಲ್ಲ ಒಳ್ಳೇದನ್ನಾಗಬೇಕಂತ ಮೆಡಿಸಿನ್ ಕೊಡ್ತಾರೆ, ಎಲ್ಲ ಎಕ್ಸಾಮಿನ್ ಮಾಡಿಬಿಟ್ಟು ಆ ತೂಕ ಎಷ್ಟಿರುತ್ತೆ ಅದ್ರ ತಕ್ಕಂಗೆ ನಾವು ಸಿರಪ್ ಕೊಡ್ತೀವಿ, ಅದನ್ನ ನೀವು ಭಯ ಇಲ್ಲಾರ್ದೆ ಕೊಡಿ. ಬಟ್ ಏನಂತಂದ್ರೆ, ಆ ಮೆಡಿಸಿನ್ ಒಳಗಡೆ ಕಂಟೆಂಟ್ ಇರೋದನ್ನ ಡಾಕ್ಟರ್ ಹೇಳಕ್ಕಾಗಲ್ಲ, ಫಾರ್ಮಸಿಸ್ಟ್ ಹೇಳಕ್ಕಾಗಲ್ಲ, ಆ ತರ ಅಂತ ಒಂದು ವಿಷಯ. ಪರ್ಟಿಕ್ಯುಲರ್ DEG ಬಗ್ಗೆ ಪವನ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ನಾವೀಗ ನೆವರ್ ಕಮ್ ಅಕ್ರಾಸ್ ಈ DEG ಕಾಂಪ್ಲಿಕೇಶನ್. ಅವ್ರು ಹೇಳಿದಿಷ್ಟು ಡೀಟೇಲ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಆಮೇಲೆ ಕಮಿಂಗ್ ಟು ಮ್ಯಾನುಫ್ಯಾಕ್ಚರಿಂಗ್ ಅಮ್ಮ, ನಾನು ಬೋರಿಂಗ್ ಹಾಸ್ಪಿಟಲ್ ಸರ್ಜನ್ ಇದ್ದಾಗೆ ಅದು ಯಾವ್ದೋ ಒಂದು ಡಬ್ಬಿ ಆಯಿಂಟ್ಮೆಂಟ್ ಬರೋದು, ಅದನ್ನ ಮಾರ್ವಾಡಿ ಡಬ್ಬಿ ಅನ್ನೋರು, ಅದು ಗೌರ್ಮೆಂಟ್ನವ್ರು ಕೊಂಡ್ಕೊಳ್ಳೋರು. ನಿಜವಲ್ಲ ಆಯಿಂಟ್ಮೆಂಟ್ ಹಾಕೋದು ನಾವು ಗಾಯ ವಾಸಿ ಆಗಲಿ ಅಂತ, ಆಯಿಂಟ್ಮೆಂಟ್ನೊಳಗೇನೆ ಬ್ಯಾಕ್ಟೀರಿಯಾ ಇರುವಂಥವು. ಇದು ವಿ ಮಸ್ಟ್ ಕಾಮೆಂಟ್ ಆನ್ ದಟ್. ಎಂತೆಂಥ ಕಂಪನಿಗಳು ಇರ್ತವೆ, ಮಾರ್ವಾಡಿ ಕಂಪನಿ ಅಂತಾರೆ ಅಥವಾ ಏನೋ ಸಮ್ ಲೋಕಲ್ ಕಂಪನಿ. ಕಾಫ್ ಸಿರಪ್ನಾಗೂ ಹಂಗೆ ಆಗಿರ್ಬೋದು. ಸದ್ಯ ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬರುವುದಾದ್ರೆ, ಮಳೆ ಚಳಿಯ ವಾತಾವರಣ ಇದೆ, ಅಲ್ಲಲ್ಲಿ ಜ್ವರ, ಶೀತ, ಕೆಮ್ಮು, ನೆಗಡಿಯ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ
ಸಿರಪನ್ನು ಕನ್ಸ್ಯೂಮ್ ಮಾಡಬೇಕು ಅನ್ನೋದಾದರೆ ಆತಂಕ ಬೇಡ. ಏಕೆ ವೈದ್ಯರಿದ್ದಾರೆ, ಪೋಷಕರಿದ್ದಾರೆ, ಆರೋಗ್ಯ ಇಲಾಖೆ ಇದೆ, ಸರ್ಕಾರ ಕೂಡ, ಯಾರೂ ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದೆ. ಆದರೆ ವೈದ್ಯರು ಕೊಡುವಂಥ ಸಲಹೆ ಆಧಾರದಲ್ಲಿ ನೀವು ಸಿರಪನ್ನು ಕನ್ಸ್ಯೂಮ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು. ನಾನು ಡಾಕ್ಟರ್ ಪವನ್ ಕುಮಾರ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸರ್, ಈಗ ಮಧ್ಯಪ್ರದೇಶ ರಾಜ್ಯ ಆಹಾರ ಮತ್ತು ಔಷಧ ಆಡಳಿತ ಮಂಡಳಿ ಏನಿದೆ, ಆ ಸಿರಪ್ಗಳಲ್ಲಿ DEG ಮತ್ತು EG ಅಂಶ ಇರಲಿಲ್ಲ ಅಂತ ದೃಢಪಡಿಸಿದೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ಈಗ ಚೆನ್ನೈಯಿಂದ ಒಂದು ರಿಪೋರ್ಟ್ ಬಂದಿರೋದ್ರಲ್ಲಿ ನಾನು ಈಗ ಬೇರೆ ನ್ಯೂಸ್ ಅಲ್ಲೇ ನೋಡ್ತಾ ಇದ್ದೆ. ಅದರಲ್ಲಿ ಒಂದರಲ್ಲಿ EG ಇದೆ ಅಂತ ಆಗಿದೆ ಅಂತ ಹೇಳಿದ್ದಾರೆ. ಅದೀಗ ಎಲ್ಲಾ ಇದ್ರಲ್ಲೂ ಇಲ್ಲ. ಈಗ ನೋಡಿ, ಈಗ ಆತರ ಎಲ್ಲಾ ಇದರಲ್ಲೂ ಮಿಕ್ಸ್ ಆಗಿದ್ದಿದ್ರೆ ಈಗ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗ್ಬೇಕಾಗಿತ್ತು. ಯೂಶಲಿ ಈ ತರ ಆಗೋವಾಗ ಏನಾಗುತ್ತೆ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ನಲ್ಲಿ ಸ್ವಲ್ಪ ಮಾತ್ರ ಆಗುತ್ತೆ. ನಾನು ನಿಮ್ಗಾಗ್ಲೇ ನಿಮ್ಗೆ ಇತಿಹಾಸ ಹೇಳಿದೆ ಎಷ್ಟೊಂದ್ ಕಡೆ ಆಗಿದೆ. ನಾನು ರೀಸೆಂಟ್ ಆಗಿ 2021 ಜಮ್ಮು ಕಾಶ್ಮೀರಲ್ಲಿ ಆಗಿದೆ, ನಮಗೆ ಬಾಂಬೆನಲ್ಲಿ ಆಗಿದೆ, ಎಲ್ಲಾ ಕಡೆನೂ ಆಗಿದೆ. ಸೊ ಇಲ್ಲೆಲ್ಲ ಆದಾಗೂ ಕೂಡ ಜಾಸ್ತಿ ಜನ ಸಾವು ನೋವುಗಳಾಗಲ್ಲ. ಯಾಕೆ ಅಂತಂದ್ರೆ ಇದು ಕಂಟ್ಯಾಮಿನೇಟ್ ಆಗುತ್ತೆ. ಅಂದ್ರೆ ಈಗ ಇದು ಪ್ರೊಡಕ್ಷನ್ ಟೈಮ್ ಅಲ್ಲಿ ಯೂಶಲಿ ಸ್ವಲ್ಪ ಕಂಟ್ಯಾಮಿನೇಟ್ ಆದಾಗ ಸ್ವಲ್ಪ ಜನಕ್ಕೆ ಇದು ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು, ಈಗ ಅಲ್ಲಿ ಬಂದಿರ್ತಕ್ಕಂಥ ಏನ್ ಪ್ರಿಲಿಮಿನರಿ ರಿಪೋರ್ಟ್ಸ್ ಇದೆ ಅಲ್ಲೆಲ್ಲ ನೋಡಿದ್ರೆ ಎಲ್ಲಾರನ್ನು ಕಿಡ್ನಿ ಫೇಲ್ಯೂರ್ ಅಲ್ಲೇ ಹೋಗಿದ್ದಾರೆ. ಈಗ ನಾನು ಆಗ್ಲೇ ಹೇಳ್ದಾಗ ಈಗ ಸಾಕಷ್ಟು ಆಗ್ಲೇ ಡಿಸ್ಕಷನ್ ಆಯ್ತು, ಅವ್ರಿಗೆ ಅಂಡರ್ಲೈನ್ ಡಿಸೀಸ್ ಏನಿರುತ್ತೆ ಬೇರೆ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಏನೇ ಅಂಡರ್ಲೈನ್ ಡಿಸೀಸ್ ಎಲ್ಲ ಇದ್ರು ಎಲ್ಲರನ್ನು ಕಿಡ್ನಿ ಫೇಲ್ಯೂರ್ ಆಗಿ ಹೋಗಕ್ಕಾಗಲ್ಲ ಅಲ್ವಾ? ಈಗ 11 ಜನ ಮಕ್ಕಳು ಸತ್ತಿರೋರಲ್ಲಿ ಎಲ್ಲರನ್ನು ಕಿಡ್ನಿ ಫೇಲ್ಯೂರ್ ಆಗಿ ಹೋಗಿದ್ದಾರೆ ಅಂತ. ಹಂಗಾಗಿ ಈ ಪ್ರಶ್ನೆ ಬಂತು. ಈಗ ಆ ಸಿರಪ್ ಅನ್ನ DG ಕಂಟೆಂಟ್ ಇತ್ತು ಅಂತಾನೆ ಅನ್ಕೊಳ್ಳೋಣ. ಕೆಲವೊಂದು ಮಕ್ಕಳಲ್ಲಿ ಅದು ನೆಗೆಟಿವ್ ಎಫೆಕ್ಟ್ ಕೊಡಬೇಕು, ಕೆಲವ್ರಿಗೆ ಏನೂ ಆಗಲ್ಲ, ದಟ್ ಈಸ್ ಓಕೆ ಅನ್ನೋ ಸ್ಟೇಜಸ್ ಇರ್ತಾವ. ಹಂಗ ಆಗೋ ಚಾನ್ಸಸ್ ಇರುತ್ತಾ? ಅಂದ್ರೆ ಬಿಕಾಸ್ ಆಫ್ ಇಮ್ಯುನಿಟಿ ಎಷ್ಟು ಕನ್ಸ್ಯೂಮ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅದು ಇನ್ ಕೇಸ್ ಡೈಥೈಲ್ ಗ್ಲೈಕಾಲ್ ಏನಾರ ಇದ್ರೆ ಮಾತ್ರ DEG ಮಾತ್ರ ಇಟ್ ಈಸ್ ವೆರಿ ಟಾಕ್ಸಿಕ್. ನೀವು ಅದರಲ್ಲಿ ಸ್ವಲ್ಪ ಜಾಸ್ತಿ ಅನ್ನಂಗಿಲ್ಲ. ನಾನು ಆಗ್ಲೇ ಹೇಳಿದೆ 0.14 mg per kg ಬಾಡಿ ವೆಯ್ಟ್ ನ ಸೇವನೆ ಮಾಡಿದ್ರು ಕೂಡ ಮಕ್ಕಳು ಸಾವನ್ನ ಅನುಭವಿಸ್ತವೆ. ಸೊ ಇದರಲ್ಲಿ ನಾವು ಅದನ್ನು ನೋಡ್ಬೇಕು. ಯಾಕಂದ್ರೆ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಇದೆ. ಯಾರು ಈ DEG ಅನ್ನ ಸೇವಿಸ್ತಾರೆ, ಸೊ ಅಂತವ್ರು ಫಸ್ಟ್ ಫೇಸ್ ಅಲ್ಲಿ ವಾಂತಿ, ಹಾಗೆ ಬೇದಿ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು ಎಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಇದ್ರ ಜೊತೆಗೆ BP ಕೂಡ ಸ್ವಲ್ಪ ಲೋ ಆಗುತ್ತೆ. ಅದೇ ಸೆಕೆಂಡ್ ಫೇಸ್ ಹೋದಾಗ ಕಿಡ್ನಿಗೆ ಎಫೆಕ್ಟ್ ಆಗ್ಬಿಟ್ಟು ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ, ಅಂದ್ರೆ ಲವಣಾಂಶಗಳು ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ, ಸೋಡಿಯಂ ಕಮ್ಮಿ ಆಗುತ್ತೆ, ಹಾಗೆ BP ತುಂಬಾ ರೈಸ್ ಆಗುತ್ತೆ. ಸೊ ಕಿಡ್ನಿ ಫೇಲ್ಯೂರ್ಗೆ ಹೊರಟೋಗುತ್ತೆ. ಇದೇ ಥರ್ಡ್ ಫೇಸ್ ಹೋದಾಗ ಬ್ರೈನ್ ಗೆ ಕೂಡ ಎಫೆಕ್ಟ್ ಆಗಿ ಫಿಟ್ಸ್ ಬರ್ತಕ್ಕಂಥದ್ದು, ಕೋಮಾಗ ಹೋಗೋದು, ಆಗ ಡಯಾಲಿಸಿಸ್ ಅಂತಂದ್ರೆ ಅಲ್ಲಿ ಆಂಟಿಡೋಟ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಡೆತ್ ಆಗುವಂತ ಚಾನ್ಸಸ್ ಇರುತ್ತೆ. ಕೆಲವೇ ದಿನಗಳಲ್ಲಿ ನಡೆದೋಗುತ್ತೆ. ಯಾಕಂದ್ರೆ ಅಷ್ಟೊಂದು ಟಾಕ್ಸಿಕ್ ಇದೆ ಇದು DEG ಅಂತಕ್ಕಂಥ. ಜಾಸ್ತಿ ಜನಕ್ಕಾಗುತ್ತೆ. ರೈಟ್, ಗಾಟ್ ಇಟ್ ಸರ್. ಈಗ ನೀವಾಗ್ಲೇ ಉಲ್ಲೇಖ ಮಾಡ್ಬೇಕಾದ್ರೆ ಬೈ ನೆಗ್ಲಿಜಿಯನ್ಸಿ ಇದು ಆಡ್ ಆನ್ ಆಗಿರಬಹುದು ಅಂತ ಹೇಳಿದ್ರೆ ನನ್ಗೆ ಅದನ್ನ ಅರ್ಗಿಸ್ಕೊಳ್ಳೋದು ಬಹಳ ಕಷ್ಟ ಆಯ್ತು ಸರ್. ಅಂದ್ರೆ ಈಗ ಪ್ರೊಡಕ್ಷನ್ ಟೈಮಲ್ಲಿ ಅದ್ಯಾವ ನೆಗ್ಲಿಜಿಯನ್ಸ್ ಇಂದ ಇದು ಆಡ್ ಆಗಿರುತ್ತೆ ಅಂತ ಚಾನ್ಸಸ್ ಹೇಗೆ ಅಂದ್ರೆ ಮೇಡಮ್, ಈಗ ಇದು ನಾವು ಇದು ಹೇಳೋದಲ್ಲ, ಅಂದ್ರೆ ಈಗ ಮುಂಚೆ ದಿನಗಳಲ್ಲಿ ಇದೇ ರೀತಿ ಆದಾಗ ಏನಾಗಿದೆ ಅಂತ ಸ್ಟಡಿ ಮಾಡಿದಾಗ ಆಗಿರೋ ಕೇಸ್ಗಳಲ್ಲಿ ಬಂದಿರತಕ್ಕಂಥದ್ದು ಇದು. ಈಗ ಬಾಂಬೆನಲ್ಲಿ ಆಗಿದ್ದಾಗ, ಜಮ್ಮು ಕಾಶ್ಮೀರಲ್ಲಿ ಆಗಿದ್ದಾಗ ಅಲ್ಲಿ ಏನ್ ನಡೆದಿತ್ತು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಇದರಲ್ಲಿ ಈಗ ಗ್ಲಿಸರಿನ್ ಅಥವಾ ಬೇರೆ ಈಗ ಏನೇನು ರಾ ಮೆಟೀರಿಯಲ್ಸ್ ಬೇಕು ಒಂದು ಕಾಫ್ ಸಿರಪ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಇದನ್ನೆಲ್ಲ ಇವರು ಆರ್ಡರ್ ಮಾಡ್ಕೋತಾರೆ. ಇದರಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಲುಕ್ ಅಲೈಕ್ ಡ್ರಗ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸಿಂಪಲ್ ಇದು ಕೊಡ್ತೀನಿ. ಪ್ರೆಗ್ನೆನ್ಸಿನಲ್ಲಿ ಎಲ್ಲರಿಗೂ ಫೋಲಿಕ್ ಆಸಿಡ್ ಕೊಡ್ತಾರೆ ಫಸ್ಟ್ 3 months. ಪ್ರತಿಯೊಬ್ರು ಎಲ್ಲಾ ಫಿಮೇಲ್ಸ್ ತಗೊಂಡಿರ್ತಾರೆ, ನೀವು ನೋಡಿರ್ತೀರಾ, ಫೋಲ್ ವೈಟ್ ಅಂತ ಇರುತ್ತೆ 5 mg. ಸೊ ಇದೇ ಫೋಲಿಕ್ ಆಸಿಡ್ ಇದಿರ್ತಾರನೆ ಇನ್ನೊಂದು ಫೋಲಿಟ್ರಾಕ್ಸ್ ಅಂತ ಇರುತ್ತೆ. ಇದು ಮೆಥೋಟ್ರೆಕ್ಸೇಟ್, ಇಮ್ಯೂನ್ ಸಿಸ್ಟಮ್ ನ ಸಪ್ರೆಸ್ ಮಾಡತಕ್ಕಂತ ಡ್ರಗ್. ಸೊ ಇದು ಎರಡನ್ನೂ ನೀವು ನೋಡಿದ್ರೆ, ಇದು ನೋಡೋದಕ್ಕೂ ನೋಡಿ ಫೋಲಿಟ್ರಾಕ್ಸ್, ಫೋಲ್ ವೈಟ್ ಎರಡು ಒಂದೇ ತರ ಹೆಸರು, ಆಲ್ಮೋಸ್ಟ್ ನೋಡೋದಕ್ಕೆ ಒಂದೇ ತರ ಸಣ್ಣ ಸಣ್ಣ ಟ್ಯಾಬ್ಲೆಟ್ಸ್ ಇರ್ತವೆ. ಈಗ ಬೈ ಮಿಸ್ಟೇಕ್ ಏನಾದ್ರು ಫೋಲ್ ವೈಟ್ ಬದಲು ಫೋಲಿಟ್ರಾಕ್ಸ್ ಏನಾದ್ರು ತಗೊಂಡ್ರೆ ಹುಟ್ಟುವಂತ ಮಗು ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ, ತಾಯಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಏನು DEG ಅಂತ ಹೇಳಿದೀವಿ, ಇದು ನೋಡೋದಕ್ಕೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಸಕ್ಕರೆ ಪಾಕದ ತರ ಇರುತ್ತೆ. ಇಟ್ ಇಸ್ ಸ್ವೀಟ್ ಸಿರಪ್, ತುಂಬಾ ಸ್ವೀಟ್ ಆಗಿರುತ್ತೆ, ಯಾರಿಗೂ ಏನು ಡೌಟೂ ಬರೋದಿಲ್ಲ. ಸೊ ಇದನ್ನ ಆರ್ಡರ್ ಮಾಡಿದಾಗ ಬೈ ಮಿಸ್ಟೇಕ್ ಏನಾದ್ರು ಗ್ಲಿಸರಿನ್ ಬದಲು ಈ DEG ಕೊಡೋದು ಅಥವಾ ಬೇರೆ ಇನ್ಯಾವುದಾದ್ರು ರಾ ಮೆಟೀರಿಯಲ್ಸ್ ಬದಲು ಇಲ್ಲಿ ಇದನ್ನ ಮಿಸ್ಪ್ಲೇಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಜಾಸ್ತಿ ಮಟ್ಟದಲ್ಲಿ ಮಿಕ್ಸ್ ಆಗಿರಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಅಲ್ಲಿ ಮಿಕ್ಸ್ ಆಗಿರುತ್ತೆ. ಈಗ ನಾನು ಹೇಳ್ದಾಗೆ ಜಮ್ಮು ಕಾಶ್ಮೀರಲ್ಲಿ, ಮುಂಬೈಯಲ್ಲಿ ಆಗಿದ್ದು ಇದೆ. ಸೊ ಇದೇ ರೀತಿಯಾಗಿ ಮಿಕ್ಸ್ ಆಗಿ ಅದು ಯಾರಿಗೆ ಹೋಗಿ ಸೇರಿರುತ್ತೆ, ಸೊ ಅಂತವರಲ್ಲಿ
ಜಾಸ್ತಿ ಸಾವು ನೋವುಗಳು ಸಂಭವಿಸ್ತವೆ. ರೈಟ್ ಸರ್. ಇನ್ನೂ ನನಗೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ, ಮಾತಾಡ್ತೀನಿ ನಿಮ್ಮ ಜೊತೆ. ಡಾಕ್ಟರ್, ಆಗಲೇ ಮನ್ವಿತ್ ಅವರು ಒಂದು ಉಲ್ಲೇಖ ಮಾಡಿದ್ರು, ಏನೋ ಹೆಲ್ತ್ ಇಶ್ಯೂಸ್ ಆಯಿತು, ನಾವು ಡಾಕ್ಟ್ರು ಏನು ಪ್ರಿಸ್ಕ್ರೈಬ್ ಮಾಡಿದ್ರು ಅದನ್ನೇ ಮೆಡಿಕಲ್ ಶಾಪಿಗೆ ಪ್ರಿಸ್ಕ್ರಿಪ್ಷನ್ ಹಿಡ್ಕೊಂಡು ಹೋದ್ವಿ, ಆಗ ಅವ್ರ ಹತ್ರ ಆ ಮೆಡಿಸಿನ್ ಇರೋದಿಲ್ಲ. ಬಟ್ ಇದು ಸೇಮ್ ಎಫೆಕ್ಟೇ ಕೊಡೋದು, ತಗೊಳ್ಳಿ ಅಂತ ಕೊಟ್ಕೊಳ್ತಾರೆ. ಇದು ರೈಟ್ ಡಿಸಿಷನ್ ಏನು ಮಾಡಬೇಕಂತ ಸಂದರ್ಭ? ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಇದರಲ್ಲಿ ಪಾಪ ಪೇರೆಂಟ್ಸಿಗೆ ಏನಾಗುತ್ತೆ, ಆ ಥರದಲ್ಲಿ ಅದು ಮೆಡಿಕೇಶನ್ ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಹೋಗ್ಬಿಟ್ಟು ಏನೊಂದು ಅದೇ ಥರ ಸಿರಪ್ ಕೊಡ್ತಾರೆ. ಏನೊಂದು ನಂಬಿಕೆ ಫಾರ್ಮಸಿಸ್ಟ್ ಇದ್ದಾರಲ್ವ, ಅವ್ರು ಕೊಡ್ತಾರೆ, ಅದನ್ನ ನೋಡಿ ಕೊಡ್ತಾರೆ ಅಂತ ನಂಬಿಕೆ ಇರುತ್ತೆ. ಬಟ್ ಏನಾಗುತ್ತೆ, ಕೆಲವೊಂದು ಆಲ್ಮೋಸ್ಟ್ ಕೊಡೋದೆಲ್ಲ ಕರೆಕ್ಟೇ ಇರುತ್ತೆ ಅವ್ರಿಗೆ ಕೊಡೋದು. ಬಟ್ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಮಾತ್ರದಲ್ಲಿ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದರಲ್ಲಿ ನಾವು ಮತ್ತೆ ಒಂದೇ ಮಾತು ಹೇಳ್ತೀನಿ, ಕಂಟೆಂಟನ್ನು ಯಾರೂ ಹೇಳೋಕ್ಕಾಗಲ್ಲ. ಕಂಟೆಂಟನ್ನು ಏನು ಅದರಲ್ಲಿ ಈ ನೋಡಿ ಬೇರೆ ಬೇರೆ ಥರ ಬ್ರ್ಯಾಂಡ್ಗಳಿರುತ್ತೆ, ಒಂದೇ ಬ್ರ್ಯಾಂಡ್ ಅಂತಲ್ಲ. ಆ ಯಾವ ಬ್ರ್ಯಾಂಡಲ್ಲಿ ಸರ್ ಹೇಳ್ದಂಗೆ ಯಾವ ಬ್ರ್ಯಾಂಡಲ್ಲಿ ಯಾವ್ದು ಇದರಲ್ಲಿ ಅದು ಆ್ಯಡ್ ಆಗಿದೆ, ಬಂದಿದೆ, ಅದು ಇದಾಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅದೇ ಬ್ರ್ಯಾಂಡಿಂದ ಬೇರೆ ಕಫ್ ಸಿರಪ್ಪು ಬೇರೆ ಬ್ಯಾಚಿಂದ ಮಾಡಿರೋದು ಚೆನ್ನಾಗಿರುತ್ತೆ, ಅದೇ ಬ್ರ್ಯಾಂಡು ಆ ಬ್ಯಾಚಲ್ಲಿ ಬಂದಿರೋದ್ರಿಂದ ಈ ಥರ ಆಗ್ಬೋದು, ಡೈಥೈಲ್ಗಾಗಿ ಬರ್ಬೋದು. ರೈಟ್ ಸರ್. ಈಗ ನಾವು ಕೊರೋನಾ ನಂತರದ ಸಂದರ್ಭದಲ್ಲಿ ಒಂದು ಸಣ್ಣ ಕಾಫು ಜ್ವರಕ್ಕೆ ಹೆದರೋ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈಗ ಒಂದು ಮೆಡಿಸಿನ್ ಮಾರ್ಕೆಟಿಗೆ ಬರುತ್ತೆ ಅನ್ನೋದಾದರೆ, ಈಗ ನೀವೇ ಹಲವಾರು ಸಂದರ್ಶನದಲ್ಲಿ ಹೇಳಿದಿರಿ, ಅಷ್ಟು ಸುಲಭವಾಗಿ ಬರಲ್ಲ, ಅದೊಂದು ದೊಡ್ಡ ಅಧ್ಯಯನ ಆಗಬೇಕು, ಟ್ರಯಲ್ಗಳಾಗಬೇಕು, ಆಮೇಲೆ ಬರೋದು ಅಂತ. ಈಗಿಂಥ ಮೆಡಿಸಿನ್ ಬಂದಿದೆ, ಅದನ್ನು ತೊಗೊಂಡಿದ್ದಾರೆ, ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಎಲ್ಲಿ ಎಡವಿರಬಹುದು ಅಂತ? ಈಗ ಆರೋಗ್ಯ ಇಲಾಖೆನ ಅಥವಾ ಪ್ರಾಡಕ್ಟನ್ನು ತಯಾರು ಮಾಡುವಂತಹ ಘಟಕಗಳ ಏನಂತೀರಾ ಸರ್? ಎರಡು ಇನ್ವಾಲ್ವ್ ಆಗಿರ್ತಾವೆ. ಅನ್ಫಾರ್ಚುನೇಟ್ಲಿ ಇಂದಿನ ಕ್ವಶನ್ ಒಂಚೂರು ಆಡ್ ಮಾಡ್ತೀನಿ. ಇವಾಗ ನನ್ನ ನರ್ಸಿಂಗ್ ಪರ್ಸನಲ್ ಪ್ರಿಸ್ಕ್ರಿಪ್ಷನ್ನು ಡಿಸ್ಪೆನ್ಸಿಂಗ್ ಇದೆ. ನನ್ನ ಪೇಷಂಟ್ಸ್ ಬೈತಾರೆ, ಸರ್ ನಿಮ್ಮ ಮೆಡಿಸಿನ್ ಎಲ್ಲೂ ಸಿಗೋದಿಲ್ಲ ಅಂತ. ಅದರಲ್ಲಿ ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ, ಅಥವಾ ನಮ್ಗೆ ಯಾರು ಸಪ್ಲೈ ಮಾಡೋರು ಇರ್ತಾರೆ. ಅಂಥ ಟೈಮ್ನೊಳಗೆ ಆ್ಯಕ್ಚುಲಿ ಸಬ್ಸ್ಕ್ರಿಪ್ಷನ್ನ ರಿಪ್ಲೇಸ್ ಮಾಡಬಾರ್ದು ಯಾರು ಕೂಡ. ಮೆಡಿಕಲ್ ಸ್ಟೋರ್ ನಾನು ಏನು ಹೇಳ್ತೀನೋ ಅದನ್ನು ಕೊಡಬೇಕು. ಬಟ್ ಅಲ್ಲಿಂದ ಫೋನ್ ಮಾಡ್ತಾರೆ, ಈ ಪ್ರಾಡಕ್ಟ್ ಇಲ್ಲ, ಅದು ತೊಗೋಬೋದಾ ಅಂತ, ಕೊಡಿ ಅಂತೀವಿ. ಇವಾಗ ಪ್ಯಾಂಟೋಪ್ರಸೋಲು 20 ವೆರೈಟೀಸ್ ಇರ್ತವೆ, ಅದು ರೇಟ್ಗಳು ಹೆಚ್ಚು ಕಮ್ಮಿ ಇರ್ತವೆ. ಒಂದು ಜಸ್ಟ್ ಅಮಾಕ್ಸಿಸಿಲಿನ್ ಟ್ಯಾಬ್ಲೆಟು ಒಂದು ಬ್ರ್ಯಾಂಡ್ 16 ರೂಪಾಯಿ, ಇನ್ನೊಂದು ಬ್ರ್ಯಾಂಡ್ 76 ರೂಪಾಯಿ. ಇವನ್ನೆಲ್ಲ ಯಾರು ಸರ್ವ್ ಮಾಡಬೇಕು ಅವ್ರು ನನಗೆ ಗೊತ್ತಾಗ್ತಿಲ್ಲ. ದಿಸ್ ಎರಡನೇ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಬಂದರೆ ಡೆಫಿನೆಟ್ಲಿ ಸರ್ಕಾರದ್ದು ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿನ ಜವಾಬ್ದಾರಿ. ಇವಾಗ ವ್ಯಾಕ್ಸಿನ್ಸ್ ಎಲ್ಲ ವೆರಿ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ, ಬಟ್ ಅನ್ಫಾರ್ಚುನೇಟ್ಲಿ ಡ್ರಗ್ಸ್ ಇದಾವಲ್ಲ. ಅಂಡ್ ನೀವು ನೋಡಿ, ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಲೋ ಇದು ಮಾಡ್ತಾರಲ್ಲ, ಯಾರು ಕಡಿಮೆ ದುಡ್ಡಿಗೆ ಕೊಡ್ತಾರಲ್ಲ, ಸೀಮೆ ಸುಣ್ಣ ಕೊಟ್ಟರು ತಗೋತಾರೆ, ಯಾಕಂದ್ರೆ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಡೆಫಿನೆಟ್ಲಿ ನೀವು ಸ್ಟ್ಯಾಂಡರ್ಡ್ಸ್ ಮಂತ್ರ ನೀವು ಕಂಪ್ನಿಗೂ ಲಾಟ್ ಆಫ್ ವೇರಿಯೇಷನ್ ಇರುತ್ತೆ. ಇದನ್ನ ಯಾರು ಬ್ರಾದರ್ ಮಾಡಲ್ಲ. ಕಾಸ್ಟ್ಲಿ ಕೊಟ್ಟು ತಗೊಂಡ್ರೆ ಅದು ಬೆಸ್ಟ್ ಪ್ರಾಡಕ್ಟ್ ಅನ್ನೋ ಮೈಂಡ್ ಸೆಟ್ ಇರುತ್ತಲ್ಲ. ಹೌದು, ನೀವು ಹೇಳಂಗೆ 2 ರೂಪಾಯಿ ಆಗೋಗುತ್ತೆ ಎಷ್ಟೋ ಸತಿ. ಈ ಒಂದು ಮೈಂಡ್ ಸೆಟ್ ಜನತೆ ಹೆಸರು ಹೇಳ್ಬೋದು ನಾವು. ಆಗ್ಮೆಂಟಿನ್ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ 76 ರೂಪಾಯಿ, ಅದೇ ಬೇರೆ ಕಂಪನಿದು 16 ರೂಪಾಯಿ ಸಿಗುತ್ತೆ. ಸೇಮ್ ಕೆಮಿಕಲ್ ಫಾರ್ಮುಲಾ ಇಸ್ ಸೇಮ್, ಬ್ರ್ಯಾಂಡ್ ಮಾತ್ರ ಬೇರೆ. ಇದು ಅನ್ಫಾರ್ಚುನೇಟ್ಲಿ ಕಂಪನಿ ನಡೀತದೆ, ಬಟ್ ಮೆಡಿಕಲ್ನಾಗ ಹಿಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಇದನ್ನ ಯಾರ ಜವಾಬ್ದಾರಿ ನಮ್ಗಂತೂ ಗೊತ್ತಿಲ್ಲ. ಅದರೊಳಗಾಗಿ ಲೋಯೆಸ್ಟ್ ಕೊಟೇಶನ್ ಸಿಗೋಂಥ ಸರ್ಕಾರಿ ಔಷಧಿಗಳಲ್ಲಿ ಎಷ್ಟು ನಂಬಿಕೆ ಇಡಬೇಕು ಅಂತ ಒಬ್ಬ ವೈದ್ಯನಾಗಿ ನನಗೆ ಡೌಟ್ ಬರುತ್ತೆ. ಓಕೆ, ಪೋಷಕರಾಗಿ ಮನ್ವಿತ್ ಅವರೇ, ಎಷ್ಟು ಎಚ್ಚರ ವಹಿಸಿದ್ರು ಕೂಡ ಬಹಳ ಅದು ಕಡಿಮೆ ಅಂತಲೇ ಹೇಳ್ಬೋದು. ಇಂಥ ಸಿಚುವೇಶನ್ ನೋಡಿದಾಗ ಪೋಷಕರ ಮನಸ್ಥಿತಿ ಏನಾಗುತ್ತೆ, ಇನ್ನೂ ಎಷ್ಟರ ಮಟ್ಟಿಗೆ ಎಚ್ಚರ ವಹಿಸಬೇಕು ಅಂತ ಅನ್ಸುತ್ತೆ ಅಂತ? ಮೇಡಮ್, ನಿಜ ಹೇಳಬೇಕು ಅಂತಂದರೆ ಕೋವಿಡ್ ಬರೋಕ್ಕಿಂತಲೂ ಮುಂಚೆ ಏನಿದು ಸಣ್ಣ ಕೆಮ್ಮು, ನೆಗಡಿ, ಜ್ವರ ಹೋಗುತ್ತೆ ಬಿಡು, ಡಾಕ್ಟರ್ ಹತ್ರ ಏನಕ್ಕೆ ಹೋಗೋದು, ತಿಂಗಳಾನ್ಗಟ್ಲೆ ಸೂಸ್ಕೊಂಡಿದ್ರು ಏನು ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಆದ್ರೆ ಕೋವಿಡ್ ಬಂದಾದ್ಮೇಲೆ ಕೆಮ್ಮಿದ್ರು ಒಂಚೂರು ಆಕ್ಷಿ ಮಾಡಿದ್ರು ಭಯ ಆಗತ್ತೆ. ಅದು ಮಕ್ಕಳಲ್ವಾ, ನಾವಾದ್ರೆ ಹೇಳ್ಕೊಂತೀವಿ, ಮಕ್ಕಳಿಗೆ ಅವರು ಎಲ್ಲ ಒಳಗೆ ಇಟ್ಕೊಂತಾರೆ. ತುಂಬಾ ಜಾಸ್ತಿ ಆದಾಗ ಸುಸ್ತಾಯ್ತು ಅಂತ ಹೋಗಿ ಮಲ್ಕೊಂತಾರೆ. ಅವಾಗ ನಾವು ಅರ್ಥ ಮಾಡ್ಕೊಬೇಕು, ಏನೋ ಇವಾಗ ಸರಿ ಇಲ್ಲ ಅಂತ. ತಕ್ಷಣ ಗೊತ್ತಾದ ತಕ್ಷಣ ಫಸ್ಟ್ ಏನು ಮಾಡಬೇಕು, ನಮಗೆ ಇರೋ ಮನೆಯಲ್ಲಿ ಇರೋವಂಥ ಮೆಡಿಸಿನ್ ಕೊಡ್ತೀವಿ, ಆಮೇಲೆ ತಕ್ಷಣ ಕೂಡಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಇವಾಗ ಆ್ಯಕ್ಚುಲಿ ಪಕ್ಕದಲ್ಲಿರೋ ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಮೆಡಿಸಿನ್ ತೊಗೊಬೇಕೋ ಇಲ್ವೋ ಅನ್ನೋ ಒಂದು ಭಯ ಬಂದಿದೆ. ಬಿಕಾಸ್ ಇವರೇನೋ ಡಾಕ್ಟರ್ಸು, ಇವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ ಮೇಡಮ್. ಕರೆಕ್ಟ್. ಅಲ್ಲಿ ಯಾವುದೋ ಒಂದು ಮೆಡಿಸಿನ್ ಇರುತ್ತೆ, ಅದು ಡಾಕ್ಟರ್ ಹೇಳ್ದಂಗೆ ಲುಕ್ ಲೈಕ್ ಅಂತ ಏನೋ ಹೇಳ್ತಾ ಇದ್ರಲ್ಲ, ಅದು ನೋಡೋದಕ್ಕೆ ರ್ಯಾಪರು ಒಂದೇ ಥರ ಇದ್ರೂ ನಾವು ಹೌದಲ್ವಾ ಅಂತ ತಗೊತೀವಿ. ಆಮೇಲೆ ನಮಗೂ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಮೇಡಮ್, ಅವ್ರು ಹೇಳಿರ್ತಾರೆ, ನೋಡಿ ನಮ್ಮ ಮಗುಗೆ ಈ ಮೆಡಿಸಿನ್ ಕೊಟ್ವಿ, ಬೇಗ ಹುಷಾರಾಯ್ತು, ನೀವು ಕೊಡಿ. ಹಾಂ,
ಆಲ್ ನಮ್ಮ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ಮಗು ಬೇಗ ಚೇತರಿಸ್ಕೊಬೇಕು ಅಂತ. ಬಟ್ ಇವಾಗ ತುಂಬಾ ಭಯ ಆಗ್ತಾ ಇದೆ ಮೇಡಮ್. ಒಂದು ಇದೆಲ್ಲ ಮೆಡಿಕಲ್ ಡ್ರಗ್ಸ್, ಮೆಡಿಸಿನ್ಸು, ಇದರಿಂದಾನೇ ಹೀಗಾಗ್ತಾ ಇದೆ ಅಂತಾನೆ ನಮ್ದು ಆಯುರ್ವೇದ, ಹೋಮಿಯೋಪತಿ ಅಂತ ನಾವು ಆ ಕಡೆ ತಿರುಗು ನೋಡ್ಬೇಕೋ ಬೇಡವೋ ಅನ್ನೋಷ್ಟು ಭಯ ಆಗ್ತಾ ಇದೆ. ಖಂಡಿತ ರೈಟ್ ಡಾಕ್ಟರ್, ಈಗಾಗಲೇ ನೀವು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ನನಗೆ ಇದ್ರ ಬಗ್ಗೆ ಪವನ್ ಕುಮಾರ್ ಸರ್ ನೀವು ಹೇಳಬೇಕು. ವೆರೈಟೀಸ್ ಆಫ್ ಮೆಡಿಸಿನ್ಸ್ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಸಿರಪ್ಪು ಅಂದರೆ ನಮಗೆ ಹೆಂಗಿತ್ತು ಅಂದರೆ ಅದು ಕಹಿ, ಮಾತ್ರೆ ಅಂದರೆ ಕಹಿ, ಈ ಥರದ ಭಾವನೆಗಳಿತ್ತು ಸರ್. ಇವಾಗ ಮಕ್ಕಳೇ ಇಷ್ಟಪಟ್ಟು ಸಿರಪ್ಪನ್ನು ತಗೊಳ್ಳುವಂತಹ ಸ್ವೀಟ್ನೆಸ್ ಇದೆ. ಆಮೇಲೆ ವ್ಯಾಕ್ಸಿನೇಷನ್ ಕೊಟ್ಟರೆ ನಮಗೆಲ್ಲ ಗೊತ್ತಿರೋ ಹಾಗೆ ವ್ಯಾಕ್ಸಿನ್ ಕೊಟ್ಟಾಗ ಪೇನ್ಫುಲ್ ಅಷ್ಟೇ ಅದು. ಈಗ ಪೇನ್ಲೆಸ್ ವ್ಯಾಕ್ಸಿನೇಷನ್ನು ಈ ಥರದ್ದೆಲ್ಲ ಇಂಟ್ರೊಡ್ಯೂಸ್ ಆಗಿರೋದ್ರಿಂದಾಗಿ ಜನ ಕನ್ಫ್ಯೂಷನಲ್ಲಿದ್ದಾರೆ ಸರ್. ಯಾವುದು ಸರಿ ಯಾವುದು ತಪ್ಪು ಅಂತ ಇದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಬೇಕು. ಇದು ತುಂಬಾ ಒಳ್ಳೆ ಇದು ಕೂಡ, ಯಾಕಂದ್ರೆ ಇಲ್ಲಿ ಪೋಷಕರಾಗಿ ಮಾನವಿತವರು ಏನೇನ್ ಕನ್ಸರ್ನ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದಷ್ಟು ಕೂಡ ನಿಜವೇ. ಯಾಕಂದ್ರೆ ಸಾಕಷ್ಟು ಜನ ಪೋಷಕರು ಏನ್ ನಮ್ಮ ಹತ್ರ ಬರ್ತಾರೆ, ಪ್ರತಿಯೊಬ್ರು ಕೂಡ ಇದೇ ಭಯದಲ್ಲಿ ಇರ್ತಾರೆ, ಏನ್ ತಗೋಬೇಕು ಏನ್ ತಗೋಬಾರ್ದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಇದರಲ್ಲಿ ಒಂದು ಸೂಚ್ಯವಾಗಿ ನಾನು ಎಲ್ಲರಿಗೂ ಹೇಳ ಬಯಸ್ತೀನಿ, ಇವ್ರಿಗೂ ಕೂಡ ಹಾಗೂ ಬೇರೆ ಪೋಷಕರು ಈಗ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಕೂಡ, ಒಂದು ನಿಮ್ಮ ವೈದ್ಯರಲ್ಲಿ ನಂಬಿಕೆ ಇಡಿ. ಯಾವ್ದಾದ್ರು ಏನಾದ್ರು ಸಿಂಪ್ಟಮ್ಸ್, ಈಗಾಗಲೇ ಸಾಕಷ್ಟು ಪ್ಯಾನಲ್ ಇರತಕ್ಕಂತ ಎಲ್ಲಾ ವೈದ್ಯರು ಕೂಡ ಹೇಳಿದ್ದಾರೆ, ನೀವೇ ಸೆಲ್ಫ್ ಮೆಡಿಕೇಶನ್ ಜಾಸ್ತಿ ಮಾಡ್ಕೋಬೇಡಿ. ಹೌದಂದ್ರೆ ಅದನ್ನ ಆಂಟಿಬಯೋಟಿಕ್ಸ್ ಆಗ್ಲಿ, ಕಾಫ್ ಸಿರಪ್ಗಳಾಗ್ಲಿ, ಅಥವಾ ಈವನ್ ಪ್ಯಾರಾಸಿಟಮಾಲ್ ಅಷ್ಟೇ ಅವಶ್ಯಕತೆ ಇರೋ, ಸ್ವಲ್ಪ ಮೈಕೈ ನೋವು ಇರುತ್ತೆ ಇಮಿಡಿಯೇಟ್ ಆಗಿ ಆಗ್ಲೇ ಸಿರಪ್ಗಳು ಟ್ಯಾಬ್ಲೆಟ್ಗಳು ತಗೊಂಡ್ಬಿಟ್ಟಿರ್ತಾರೆ. ಮನೇಲೆ ಎಲ್ಲಾ ತರನಾದ ಆಂಟಿಬಯೋಟಿಕ್ಸ್ ಇಟ್ಕೊಂಡಿರ್ತಾರೆ. ಅದು ಯೂಸ್ ಮಾಡಿ ಒಂದ್ಸಲ ಲಿಡ್ ಓಪನ್ ಮಾಡಿ ಸಾಕಷ್ಟು ದಿವಸ ಆಗಿರುತ್ತೆ. ಆದ್ರೂ ಕೂಡ ಅದನ್ನೇ ತೆಗೆದು ಅದು ಎಕ್ಸ್ಪೈರಿನೂ ಆಗೋಗಿರುತ್ತೆ, ಒಂಥರ ಅದು ಕಲರ್ ಚೇಂಜ್ ಆಗೋಗಿರುತ್ತೆ, ಪ್ರತಿಯೊಂದು ಅದರಲ್ಲಿ ಏನು ಕೆಲ್ಸಕ್ಕೆ ಬಾರದೇ ಇರೋ ಹಾಗೆ ಅದು ಟಾಕ್ಸಿಕ್ ಕೂಡ ಆಗೋಗಿರುತ್ತೆ. ಆದ್ರೂ ಕೂಡ ಅದನ್ನ ಸೇವನೆ ಮಾಡಿರ್ತಾರೆ. ಸೊ ಇವೆಲ್ಲ, ಆಮೇಲೆ ಇನ್ನೊಂದು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಓವರ್ ದ ಕೌಂಟರ್, ಅಂದ್ರೆ ಈಗ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಯಾವ್ದು ಬೇಕೋ ಒಂದು ಸಿರಪ್ ತಗೋತಾರೆ, ತಗೋತಾರೆ. ಸೊ ಇವೆಲ್ಲನೂ ಕೂಡ ಅವಾಯ್ಡ್ ಮಾಡ್ಬೇಕು. ನೀವು ಯಾವಾಗ್ಲೂ ಕೂಡ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಈಗ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಈಗ ಮೊದಲೇ ಹೇಳಿರ್ತಾರೆ, ಇನ್ ಕೇಸ್ ಏನಾದ್ರೂ ಫೀವರ್ ಬಂದ್ರೆ ಇಷ್ಟು ಜಾಸ್ತಿ ಇದ್ರೆ, ಫಾರ್ ಎಕ್ಸಾಂಪಲ್ 100, 101, 102 ಡಿಗ್ರಿ ಇದ್ದಾಗ ನೀವು ಇಷ್ಟು ಡೋಸ್ ಪ್ಯಾರಾಸಿಟಮಾಲ್ ಹಾಕಿರಿ ಎಮರ್ಜೆನ್ಸಿಗೆ. ಆಮೇಲೆ ಏನಾದ್ರು ಹಾಗೆ ಇದ್ರೆ ಸ್ವಲ್ಪ ಟೆಪಿಡ್ ಸ್ಪಾಂಜಿ ಕೊಡಿ, ಅಂದ್ರೆ ಒಂದು ಒದ್ದೆ ಬಟ್ಟೆನಲ್ಲಿ ಮೈಯೆಲ್ಲ ಒರೆಸಿ, ಹಣೆ ಮೇಲೆ ಒದ್ದೆ ಬಟ್ಟೆ ಹಾಕಿ ಮೈಯೆಲ್ಲ ಸ್ವಲ್ಪ ಒದ್ದೆ ಬಟ್ಟೆನಲ್ಲಿ ಒರೆಸ್ತಾ ಇರಿ, ಕಮ್ಮಿ ಆಗುತ್ತೆ. ಅದು ಆದ್ರೂ ಕಮ್ಮಿ ಆಗ್ಲಿಲ್ಲ ಅಂದಾಗ 1 or 2 days ನೋಡ್ಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ. ಇದು ಯಾವಾಗ್ಲೂ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಬೇಕು. ಯಾವುದೇ ಇದಕ್ಕೂ ಗಾಬರಿ ಆಗ್ಬೇಡಿ. ಈಗಾಗ್ಲೇ ಎಲ್ಲರೂ ಹೇಳಿದೀವಿ, ಒಂದು ಫೀವರ್ ಆಗ್ಲಿ, ಕಾಫ್ ಆಗ್ಲಿ, ಇದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಸೊ ಹಾಗಾಗಿ ಎಕ್ಸಸ್ ಮೆಡಿಸಿನ್ಸ್ ನ ಯಾರು ಕೂಡ ನೀವೇ ಸೇವನೆ ಮಾಡಬೇಡಿ. ಆಮೇಲೆ ವೈದ್ಯರಲ್ಲಿ ಬಂದಾಗ ಒಂದು ಕೋರ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ, ಸೊ ಒಂದು ನಿಮ್ಗೆ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಇದು 3 days ತಗೊಳ್ಳಿ, 5 days ತಗೊಳ್ಳಿ. ಯಾಕಂದ್ರೆ ಎಂತ ಇನ್ಫೆಕ್ಷನ್ ಇದೆ ಅನ್ನೋದ್ರ ಮೇಲೆ ಅದು ಎಷ್ಟು ದಿವಸ ತೆಗೆದುಕೋಬೇಕು ಅನ್ನೋದು ಕರೆಕ್ಟ್ ಆಗಿ ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ನಾವು ಎಷ್ಟೋ ಸಲ ನೋಡಿರ್ತೀವಿ, ಪೇಷಂಟ್ 1 ದಿನ 2 ದಿನ ತಗೋತಾರೆ, ಸ್ವಲ್ಪ ಕಮ್ಮಿ ಆಗುತ್ತೆ, ನಿಲ್ಸ್ಬಿಡ್ತಾರೆ. ಆಮೇಲೆ ಇನ್ನೊಂದು 5-6 ದಿನ ಆದ್ಮೇಲೆ ಮತ್ತೆ ಫೀವರ್ ಬರುತ್ತೆ, ಮತ್ತೆ ಆಸ್ಪತ್ರೆಗೆ ಓಡ್ ಬರ್ತಾರೆ. ಸೊ ಇದು ಕೂಡ ತಪ್ಪು. ಯಾಕೆಂತಂದ್ರೆ ಅಲ್ಲಿ ಅರ್ಧಂಬರ್ಧ ಕ್ಲಿಯರ್ ಆಗಿ ಅಲ್ಲೇನ್ ಬರುತ್ತೆ, ಆ ಆಂಟಿಬಯೋಟಿಕ್ಸ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದು ಇನ್ನು ಹೆಚ್ಚಿನ ತರದಲ್ಲಿ ಇನ್ನು ಸೀರಿಯಸ್ ಆಗಿ ಆ ಡಿಸೀಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಂಟಿಬಯೋಟಿಕ್ಸ್ ನ ಮಿಸ್ಯೂಸ್ ಮಾಡಬೇಡಿ. ಎಷ್ಟು ದಿವಸ ಕೊಟ್ಟಿರ್ತಾರೆ ಕರೆಕ್ಟ್ ಆಗಿ ಅಷ್ಟು ದಿವಸ ಹಾಕಿ. ಅದಾದ್ಮೇಲೆ ಏನಾದ್ರು ಅವಶ್ಯಕತೆ ಇದ್ರೆ ರಕ್ತ ಪರೀಕ್ಷೆ ಮಾಡಿ ಇನ್ನೂ ಹೈಯರ್ ಏನಾದ್ರು ಆಂಟಿಬಯೋಟಿಕ್ಸ್ ಚೇಂಜ್ ಮಾಡ್ಬೇಕಾ ಅಥವಾ ಅಡ್ಮಿಷನ್ ಬೇಕಾ, ವೈದ್ಯರು ಡಿಸೈಡ್ ಮಾಡ್ತಾರೆ. ಆಮೇಲೆ ಯಾವುದೇ ಮೆಡಿಸಿನ್ಸ್ ಅನ್ನಾಗ್ಲಿ ನೀವು ತೆಗೆದುಕೊಳ್ಳುವಾಗ, ಈಗ ಡಾಕ್ಟರ್ ಏನ್ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿರ್ತಾರೆ ಕರೆಕ್ಟ್ ಆಗಿ ಅದೇ ಇದೆಯಾ ಇಲ್ವಾ ನೋಡಿ. ಎಷ್ಟೋ ಸಲ ನೀವು ನೋಡಿದ್ರೆ, ನಾನು ಆಗ್ಲೇ ಲುಕ್ ಅಲೈಕ್ ಸೌಂಡ್ ಅಲೈಕ್ ಡ್ರಗ್ಸ್ ಅಲ್ಲಿ ಎಷ್ಟೋ ಸಲ ಒಂದೇ ತರ ರೆಫರ್ ಮಾಡಿರ್ತಾರೆ, ಇನ್ನೊಂದು ಯಾವ್ದೋ ಡೂಪ್ಲಿಕೇಟ್ ಬಂದಿರುತ್ತೆ. ಸೊ ಅಲ್ಲಿ ಅದೇ ಕ್ವಾಲಿಟಿ ಇರಲ್ಲ, ಅದೇ ಎಫಿಕಸಿ ಇರಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೇ ತರ ಕಾಣ್ತಿರುತ್ತೆ, ನೀವು ಇದೇ ಇದೆ ಅಂತ ತಗೊಂಡೋಗ್ತೀರಾ, ಆದ್ರೆ ಅಲ್ಲಿ ಕಂಟೆಂಟ್ ಬೇರೆನೆ ಇರುತ್ತೆ. ಯಾಕಂದ್ರೆ ಎಷ್ಟೋ ಸಲ ನಾವು ನೋಡಿದೀವಿ, ನಾವಿಲ್ಲಿ ಬರ್ಕೊಡುವಾಗ ನಾವು ಕಂಟೆಂಟ್ ಬೇರೆ ಇರುತ್ತೆ ಅಥವಾ MG ಬೇರೆ ಇರುತ್ತೆ, ಅಲ್ಲಿ ತೆಗೆದುಕೊಂಡು ಬಂದಿರೋವಾಗ ನೋಡಕ್ಕೆ ಒಂದೇ ತರ ಇರುತ್ತೆ, ಆದ್ರೆ ಒಳಗಡೆ ಬೇರೆನೆ ಕಂಟೆಂಟ್ ಇರುತ್ತೆ, ಬೇರೆನೆ ಡೋಸೇಜ್ ಇರುತ್ತೆ. ಸೊ ಇದು ತಪ್ಪು ಮಾಡಬೇಡಿ. ಯಾಕಂದ್ರೆ ಏನ್ ಬರ್ಕೊಟ್ಟಿದ್ದಾರೆ ವೈದ್ಯರು ಅದನ್ನೇ ಕೊಡಿ ಅಷ್ಟೇ. ನೀವು ಆಮೇಲೆ ಎಷ್ಟು ಡೋಸೇಜ್ ಕೊಟ್ಟಿದ್ದಾರೆ ಅದೇ ಡೋಸೇಜ್ ಅನ್ನ ನೀವು ಮನೇಲಿ ಕೂಡ ಹಾಕಿ. ಸೊ ಆಮೇಲೆ ನೆಕ್ಸ್ಟ್ ಯಾವಾಗ ಫಾಲೋ ಅಪ್ ಬರಕ್ ಹೇಳಿರ್ತಾರೆ, ಬಂದು ಫಾಲೋ ಅಪ್ ತೋರಿಸ್ಕೊಳ್ಳಿ. ಸೊ ಹಾಗಾಗಿ ಭಯ ಬೀಳುವಂತ ಅವಶ್ಯಕತೆ ಇಲ್ಲ.
ಸಣ್ಣ ಪುಟ್ಟದ್ದು ಏನೇ ಸಿಂಪ್ಟಮ್ಸ್ ಇದ್ರು ಕೂಡ ವೈದ್ಯರಲ್ಲಿ ಚರ್ಚಿಸಿ. ಆಮೇಲೆ ನಿಮ್ಗೆ ಏನ್ ಡೌಟ್ ಇದೆ ವೈದ್ಯರಲ್ಲಿ ಚರ್ಚಿಸಿ. ಸುಮ್ನೆ ಗೂಗಲ್ ಎಲ್ಲ ನೋಡ್ಕೊಂಡು ಸಾಕಷ್ಟು ಇದೊಂದು ಈಗ ದೊಡ್ಡ ಕಾಯಿಲೆ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಡ್ತಾರೆ. ಅದ್ರಲ್ಲೆಲ್ಲ ಈಗ ಏನಂದ್ರೆ ಸ್ವಲ್ಪ ಕೆಮ್ಮು ಬಂದ್ರೆ ಕ್ಯಾನ್ಸರ್ ಇದ್ರೂ ಬರುತ್ತೆ, ನಿಮೋನಿಯಾ ಇದ್ರೂ ಬರುತ್ತೆ, ಮಾಮೂಲಿ ವೈರಲ್ ಫೀವರ್ ಇದ್ರೂ ಕೆಮ್ಮು ಬರುತ್ತೆ. ಆದ್ರೆ ಕೆಟ್ಟದು ನಮ್ ಕಣ್ಣು ಯಾವಾಗ್ಲೂ ಬೇಗ ನೋಡುತ್ತೆ. ಮೊದ್ಲೇ ನೋಡಿದ ತಕ್ಷಣನೇ ಏನೋ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಅನ್ನೋ ಒಂದು ಗಾಬರಿ ಬರುತ್ತೆ. ಸೊ ಹಾಗಾಗಿ ಗೂಗಲ್ ಅಲ್ಲಿ ಏನ್ ಗೊತ್ತಾ, ನೀವು ಇಂಟರ್ಪ್ರೆಟ್ ಮಾಡೋದು ಬರ್ಬೇಕು. ಅದೆಷ್ಟೋ ಸಲ ಆಗಲ್ಲ. ಅದಕ್ಕೆ ನಿಮ್ಮ ವೈದ್ಯರಲ್ಲಿ ಅದನ್ನ ಮೊದಲು ಚರ್ಚಿಸಿ. ನಿಮ್ಗೆ ಏನೇ ಡೌಟ್ ಇದ್ರು ವೈದ್ಯರಲ್ಲಿ ಕೇಳಿ, ಆಮೇಲೆ ಮೆಡಿಸಿನ್ಸ್ ಅನ್ನ ತೆಗೆದುಕೊಳ್ಳಿ. ರೈಟ್ ಸರ್, ನನ್ಗೆ ಇದಕ್ಕೊಂದು ಕ್ಲಾರಿಟಿ ಸಿಗ್ಲಿಲ್ಲ. ಈಗ ಫ್ಲೇವರ್ಡ್ ಸಿರಪ್ಸ್ ಬರ್ತಿದೆಯಲ್ಲ, ಈಗ ಬನಾನಾ, ಪೈನ್, ಈ ಥರದ ಅದರ ಸಿರಪ್ ಮೇಲೆ ಚಿತ್ರಗಳಿರ್ತವೆ. ಅಂದರೆ ಈ ಖುಷಿಯಿಂದನೇ ಸಿರಪ್ ತಗೋತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಂಗೊಂದು ಕ್ಲಾರಿಟಿ. ಮತ್ತು ಪೇನ್ಫುಲ್ ವ್ಯಾಕ್ಸಿನೇಷನು, ಪೇನ್ಲೆಸ್ ವ್ಯಾಕ್ಸಿನೇಷನು, ಈಗ ಡೆಲಿವರಿನೂ ಪೇನ್ಲೆಸ್ ಡೆಲಿವರಿಗಳು ಬರ್ತಿದ್ದಾವಂತೆ. ಅಂದರೆ ಈ ಮಟ್ಟಕ್ಕೆ ಹೋಗ್ತಾ ಇದೆ. ಇದ್ರ ಬಗ್ಗೆ ನಂಗೊಂದು ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಹೌದು ಮೇಡಮ್. ಈಗ ಏನಾಗುತ್ತೆ, ಎಷ್ಟೋ ಜನ ಮಕ್ಕಳು ಎಲ್ಲಾ ಆಂಟಿಬಯೋಟಿಕ್ಸ್ ಗಳು, ಎಸ್ಪೆಷಲಿ ಆಂಟಿಬಯೋಟಿಕ್ಸ್ ತುಂಬಾ ಕಹಿ ಇರುತ್ತೆ, ತೆಗೆದುಕೊಳ್ಳೋದಕ್ಕಾಗಲ್ಲ. ಆಮೇಲೆ ಎಷ್ಟೋ ಟ್ಯಾಬ್ಲೆಟ್ಸ್ ಕೂಡ ತುಂಬಾ ಕಹಿ ಇರುತ್ತೆ. ನಾವು ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗ್ಬಿಡುತ್ತೆ. ಆ ಕಹಿಯಿಂದ ಏನಾಗುತ್ತೆ, ವಾಂತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಇನ್ನು ಬೆಟರ್ ಮಾಡೋದಕ್ಕೆ ಏನಾಗುತ್ತೆ, ಈ ಸಿರಪ್ ಗಳಿಗೆ ಕೆಲವೊಂದು ಫ್ಲೇವರ್ಸ್ ಅನ್ನ ಹಾಕ್ತಾರೆ. ಹಾಗೆ ಈ ಟ್ಯಾಬ್ಲೆಟ್ ಗಳಿಗೆ ಒಂದು ಕೋಟಿಂಗ್ ಅನ್ನ ಮಾಡ್ತಾರೆ. ಇದನ್ನ ಎಂಟ್ರಿ ಕೋಟೆಡ್ ಟ್ಯಾಬ್ಲೆಟ್ಸ್ ಅಂತಾರೆ. ಅದೇ ನಾವು ಬಾಯಲ್ಲಿ ಇಟ್ಟ ತಕ್ಷಣ ಕರಗಲ್ಲ, ನುಂಗದ ಮೇಲೆ ಅದು ಹೊಟ್ಟೆಯಲ್ಲಿ ಹೋಗಿ ಅದು ನಿಧಾನವಾಗಿ ಕರಗುತ್ತೆ. ಸೊ ಇದು ಈಗ ಪರ್ಮಿಸಿಬಲ್ ಲಿಮಿಟ್ಸ್ ಅಂತ ಇದೆ. ಈಗ ಇದಕ್ಕೆ ಅಡಿಟಿವ್ಸ್ ಅಂತ ಹೇಳ್ತೀವಿ. ಇವಕ್ಕೆಲ್ಲ ಈ ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್, ಈ ಕಲರ್ಸ್ ಅಥವಾ ಈ ಟೇಸ್ಟ್ನರ್ಸ್, ಇವೆಲ್ಲ ನಾವ್ ಏನ್ ಫುಡ್ ಯಾವ ರೀತಿ ಇದು ಮಾಡ್ತೀರೋ ಅದೇ ರೀತಿಯಾಗಿ ನಮ್ಗೆ ಈ ಡ್ರಗ್ ಕಂಟ್ರೋಲರ್ ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಯಾಕಂದ್ರೆ ಇದು ಪರ್ಮಿಸಿಬಲ್ ಲಿಮಿಟ್ಸ್ ಅಲ್ಲಿ ಇರ್ಬೇಕು. ಯಾಕಂದ್ರೆ ಪರ್ಮಿಸಿಬಲ್ ಲಿಮಿಟ್ಸ್ ಬಿಟ್ಟು ತುಂಬಾ ಏನಾರ ಜಾಸ್ತಿ ಹೋದ್ರೆ ಇದು ಕೂಡ ಈಗ ಲಾಂಗ್ ಟರ್ಮ್ ಅಲ್ಲಿ ನಾವು ಎಷ್ಟೋ ನೋಡಿದ್ವಿ. ಎಷ್ಟೋ ಪ್ರಿಸರ್ವೇಟಿವ್ಸ್ ಅಥವಾ ಈ ಕೆಮಿಕಲ್ಸ್ ಇರ್ಬೋದು, ನಾವು ಈ ಟೇಸ್ಟ್ನರ್ಸ್, ಇವೆಲ್ಲಾನು ಕೂಡ ಲಾಂಗ್ ರನ್ ಅಲ್ಲಿ ಕ್ಯಾನ್ಸರ್ಗಳು ಇಂಥವೆಲ್ಲ ಕಾಸ್ ಮಾಡೋಂತ ಚಾನ್ಸಸ್ ಇರ್ತವೆ. ಬಟ್ ಪರ್ಮಿಸಿಬಲ್ ಲಿಮಿಟ್ಸ್ ಅಲ್ಲಿ ಇದ್ದವು ಎಷ್ಟೋ ಕೂಡ ಈ ಬಯೋಡಿಗ್ರೇಡಬಲ್ ತರ ಇರುತ್ತೆ. ಅಂದ್ರೆ ಇದರಲ್ಲಿ ಕೆಮಿಕಲ್ಸ್ ಇಲ್ಲದೆ ನಾವು ಈ ಪ್ಲಾಂಟ್ ಬೇಸ್ಡ್, ಈ ಅನಿಮಲ್ ಬೇಸ್ಡ್ ಇವನ್ನ ಕೂಡ ಯೂಸ್ ಮಾಡಿರ್ತಾರೆ. ಸೊ ಇದು ಯಾವುದೇ ಒಂದು ಸಿರಪ್ ಆಗ್ಲಿ ಟ್ಯಾಬ್ಲೆಟ್ ಆಗ್ಲಿ ಅದ್ರ ಮೇಲೆ ಕೂಡ ಪ್ರಿಂಟ್ ಮಾಡಿರ್ತಾರೆ. ಈಗ ಗವರ್ಮೆಂಟ್ ರೂಲ್ಸ್ ಕೂಡ ಎಷ್ಟೇ ಸ್ಟ್ರಿಕ್ಟ್ ಆಗಿದೆ. ಅವ್ರು ಏನೇ ಯೂಸ್ ಮಾಡಿದ್ರು ಕೂಡ ಅದನ್ನ ಅದ್ರ ಮೇಲೆ ಪ್ರಿಂಟ್ ಮಾಡಬೇಕು. ಸೊ ಇದು ನಮ್ಮ ಡ್ರಗ್ ಕಂಟ್ರೋಲರ್ ಅದನ್ನ ಕರೆಕ್ಟ್ ಆಗಿ ನೋಡ್ಕೊ, ಅಂದ್ರೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದಾರಾ ಇಲ್ವಾ ನೋಡ್ಕೊಂಡು ಕೊಡ್ಬೇಕು. ಇನ್ನೊಂದು ನೀವು ವ್ಯಾಕ್ಸಿನೇಷನ್ ಹೇಳಿದ್ರಿ. ಈಗ ನಮ್ಗೆ ಮುಂಚೆ ಎಲ್ಲ ಸೂಜಿ ಕೊಡ್ತಾ ಇದ್ದು, ಪ್ರತಿಯೊಂದಕ್ಕೂ ಕೂಡ ಇಂಜೆಕ್ಷನ್ಸ್. ಈಗ ಇಂಜೆಕ್ಷನ್ ಲೆಸ್ ಇಂಜೆಕ್ಷನ್ಸ್ ಬಂದ್ಬಿಟ್ಟಿದೆ. ಅಂದ್ರೆ ನೀಡಲ್ ಲೆಸ್ ಇಂಜೆಕ್ಷನ್ಸ್ ಬಂದ್ಬಿಟ್ಟಿವೆ. ಎಷ್ಟೋ ಕಡೆ ನಾವು ನೀಡಲ್ಸೇ ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಮ್ಗೆ ಒಂದು ಸಿರಿಂಜ್ ಏನು ನಾವು ಹತ್ರ ತೆಗೆದುಕೊಂಡೋಗಿ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕು, ಇಂಜೆಕ್ಷನ್ ಕೊಟ್ಟಂಗೆ ಇರುತ್ತೆ. ಸೊ ಪೇಯ್ನೇ ಆಗೋದಿಲ್ಲ. ಸೊ ಇದರಲ್ಲಿ ಏನು ತೊಂದರೆ ಏನು ಇಲ್ಲ. ಯಾಕಂದ್ರೆ ಇದರಲ್ಲಿ ಯಾವುದೇ ತರನಾದ ಇನ್ಫೆಕ್ಷನ್ಸ್ ಇವೆಲ್ಲ ಏನ್ ಕಾಸ್ ಆಗುತ್ತೆ, ನಾವು ನೀಡಲ್ ಇಂದ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತಕ್ಕಂಥದ್ದು, ಅಥವಾ ಸರಿಯಾಗಿ ಸ್ಟೆರೈಲ್ ಇಲ್ಲ ಅಂತಂದ್ರೆ ಕೆಲವು ಸಲ ಲೋಕಲ್ ಸೈಟ್ ಇನ್ಫೆಕ್ಷನ್ ಆಗೋದು, ಅಥವಾ ನರ್ವ್ಗೆ ಪ್ರೆಸ್ ಮಾಡ್ತಕ್ಕಂಥದ್ದು, ಇವೆಲ್ಲ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಗ ನೀಡಲ್ಲೆಸ್ ಇಂಜೆಕ್ಷನ್ಸ್ ಬಂದಿರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಯಾರಿಗೆ ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ, ಎಸ್ಪೆಷಲಿ ಮಕ್ಕಳಲ್ಲಿ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ರೈಟ್, ವೆರಿ ನೈಸ್ ಸರ್, ವೆರಿ ನೈಸ್. ಜನಸಾಮಾನ್ಯರಲ್ಲಿ ಒಂದು ಕಾಮನ್ ಕಾಮೆಂಟ್ ನಮಗೆ ಮಾಡೋದು, ತುಂಬಾ ಹೆವಿ ಡೋಸ್ ಕೊಟ್ಬಿಡ್ತಾರೆ ಈ ಡಾಕ್ಟ್ರು, ತುಂಬಾ ಸ್ಟ್ರಾಂಗ್ ಡೋಸ್ ಕೊಟ್ಬಿಡ್ತಾರೆ, ಅರ್ಧ ತಗೋತಾರೆ ಅದ್ರೊಳಗೆ. ಪೋಷಕರೇ ಮಕ್ಕಳ ಏಜ್ 10 ವರ್ಷ ಆಗಿದ್ರು 7 ಅಂದ್ಬಿಡ್ತಾರೆ, ಈ ಡಾಕ್ಟರ್ ಜಾಸ್ತಿ ಡೋಸ್ ಕೊಟ್ಬಿಡ್ತಾರೆ ಅಂತ. ಇದು ಬಹಳ ಕಾಮನ್. ಅಂಡ್ ಅರ್ಧಂಬರ್ಧಂ ಆಂಟಿ ಪವನ್ ಹೇಳ್ದಂಗೆ ಅರ್ಧಂಬರ್ಧಂ. ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್ ನಾವು ಫೇಸ್ ಮಾಡೋದು. ಹಾಸ್ಪಿಟಲ್ ಒಳಗೆ ಬಗ್ಸ್ ನಾವು ಯಾವ ಆಂಟಿಬಯೋಟಿಕ್ ಕೊಟ್ಟರು ಕೂಡ ಅವ್ನಿಗೆ ವರ್ಕೇ ಆಗೋದಿಲ್ಲ, ಸೆಪ್ಟಿಸೆಮಿಯಾಗಿ ಹೊರಟೋಗ್ತಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಜನಗಳು ದಯವಿಟ್ಟು ನಾವು ವೈದ್ಯರು ಹೇಳಿದ ಡೋಸನ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ. ಆಮೇಲೆ ಏನಾಗುತ್ತೆ ಜನಸಾಮಾನ್ಯರಲ್ಲಿ, ನೀವು ಒಂದು ಹ್ಯೂಮರ್ ಕ್ಲಬ್ಗೆ ಹೋಗಿ ಎಷ್ಟು ಚಂದ ಹೇಳ್ತಾರೆ ಅಂದರೆ, ಅವರು ನಮ್ಮನ್ನ ಇನ್ನು ಸರ್ದಾರ್ಜಿ ತರ ಬೀಚಿ ಅವ್ರು ಹೇಳ್ತಾರೆ, ನೀವು ಏನನ್ನ ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಹೋಗಿ, ಯಾಕಂದ್ರೆ ಡಾಕ್ಟರ್ ಬದುಕಬೇಕಲ್ಲ. ಅವ್ರು ಬರ್ಕೊಟ್ರೆ ಫಾರ್ಮಸಿಗೆ ಹೋಗಿ ಮೆಡಿಸನ್ ತಗೊಳ್ಳಿ, ಯಾಕಂದ್ರೆ ಅವ್ನು ಬದುಕಬೇಕಲ್ಲ. ಹೋತಾ ದಾರಿ ಒಳಗೆ ನಿಮ್ಮ ಕೈನಾಗಿರೋ ಮೆಡಿಸನ್ ನಮ್ಮ ಮೋರಿಗೆ ಹಾಕಿ, ಯಾಕಂದ್ರೆ ನೀವು ಬದುಕಬೇಕಲ್ಲ. ಇಂಥ ಜೋಕ್ ಮಾಡ್ತಾರ್ರಿ ನಮ್ಮ ಮೇಲೆ. ಸೊ ಡೋಂಟ್ ಟೇಕ್ ಡ್ರಗ್ಸ್ ಅಂತ ಏನ್ ಹೇಳ್ತೀರಿ? ದಿಸ್ ಕೈಂಡ್ ಆಫ್, ನಾನು ಬಹಳ ಕಡೆ ಪಬ್ಲಿಕ್ ನೋಡಿ ಈ ತರ ಮಾತಾಡೋದು ಕೇಳ್ತೀನಿ. ಜನಗಳು ಏನೋ ಒಂಥರ ಇಲ್ಲ, ದಯವಿಟ್ಟು ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತೀವಿ, ಪ್ರಿಸ್ಕ್ರಿಪ್ಷನ್ ಕರೆಕ್ಟಾಗೇ ಇರುತ್ತೆ, ದಯವಿಟ್ಟು ನಾವು ಹೇಳ್ದಂಗೆ ಕೇಳಿ ಅಂತ ಪದೇ ಪದೇ ನಾವು ಮಾತನ್ನು ರಿಕ್ವೆಸ್ಟ್ ಮಾಡ್ಕೊತೀವಿ. ರೈಟ್, ವೆರಿ ನೈಸ್ ಸರ್. ಡಾಕ್ಟರ್ ಅನುರಾಗ್ ಅವರೇ, ಸಿರಪ್ಪನ್ನು ಹೆಂಗೆ ಬಳಕೆ ಮಾಡಬೇಕು ಅಂತ ಜನಕ್ಕೆ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ಈಗ ನಮ್ಗೆ ಏನಂದರೆ ಯಾವುದೋ ಒಂದು ಪ್ರಾಡಕ್ಟ್ ತರ್ತೀವಿ ಅಂದರೆ ಒಂದ್ಸತಿ ಓಪನ್ ಮಾಡ್ತೀವಿ, ಅದನ್ನು ಹಾರ್ಡ್ಲಿ 1 ವಾರ ಇಟ್ಕೋಬೋದು, ಆಮೇಲೆ ಕ್ಲೋಸ್ ಮಾಡೋದು, ಅದು ಖಾಲಿ ಆಯಿತು ಅಂದರೆ ಬಿಸಾಕೋದು, ಮತ್ತು ಅದು ತೊಗೋಬಾರ್ದು ಅಂತ ಐಡಿಯಾ ಇರುತ್ತೆ. ಈಗ ಸಿರಪ್ಪಲ್ಲಿ ಒಂದ್ಸತಿ ತಂದರೆ ಇದೊಂದು ಅರ್ಧ ಅಷ್ಟೇ ಆಗಿದೆ, ನೆಕ್ಸ್ಟು ಯಾವಾಗಾರು ಏನಾರು ಆದಾಗ ಬೇಕಾಗುತ್ತೆ ಅಂತ ಹಾಗೆ ಇಟ್ಟಿರ್ತೀವಿ.
ಅದು ಯೂಸ್ ಮಾಡ್ಬೋದಾ ಇಲ್ವಾ? ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಎಷ್ಟೋ ಜನ. ಆಮೇಲೆ ಮಕ್ಳಿಗೆ ಕೆಲವು ಸತಿ ಕೊಟ್ಟಾಗ ಸಿರಪ್ನ ಅವು ವಾಮಿಟ್ ಮಾಡಿಬಿಡ್ತವೆ. ವಾಮಿಟ್ ಮಾಡುತ್ತಲ್ಲ ಮಗು ಅಂತ ಹೇಳಿ ಫುಡ್ಗೂ ಬಿಫೋರೇ ಸಿರಪ್ ಹಾಕ್ಬಿಡೋದು, ವಾಮಿಟ್ ಮಾಡಿಬಿಟ್ರೆ ಫುಡ್ಡನ್ನ ಅಂತ ಹೇಳಿ ಆಮೇಲೆ ಫುಡ್ ತಿನ್ಸೋದು. ಈ ಥರದ ಪದ್ಧತಿಗಳನ್ನು ಫಾಲೋ ಮಾಡಿ ಸ್ಕೂಲಿಗೆ ಕಳಿಸ್ತೀವಿ. ಏನಾದರೂ ಕೆಮ್ಮು ಬಂತು ಅಂದ್ರೆ ಸ್ಕೂಲಲ್ಲಿ ಟೀಚರ್ ಕೇಳ್ಬಿಟ್ಟು ಇದನ್ನ ಕೊಡಿ ಅಂತ ನೋಟ್ ಸಮೇತ ಕಳಿಸ್ತೀವಿ. ಇದು ಹೇಳಿ ಡಾಕ್ಟರ್. ಓಕೆ, ಈಗ ಏನಂತಂದ್ರೆ ಫಸ್ಟ್ ಸಿರಪ್ದು ಈಗ ಯಾವುದೇ ಸಿರಪ್ ತಗೊಳ್ಳಿ, ಅದು ಸೀಲ್ ಬ್ರೇಕ್ ಆದ್ಮೇಲೆ 3 ವೀಕ್ಸ್ 2 to 3 ವೀಕ್ಸ್ ಒಳಗಡೆ ಯೂಸ್ ಮಾಡಲೇಬೇಕು. ಅದಾದ್ಮೇಲೆ ಡಿಸ್ಕಾರ್ಡ್ ಮಾಡಿ. ಏಕೆ ಅಂತಂದ್ರೆ ನೀವು ಕರೆಕ್ಟಾಗಿ ಲಿಡ್ ಕ್ಲೋಸ್ ಮಾಡಿರ್ತೀರ, ನೀವು ಫ್ರಿಜ್ಜಲ್ಲಿ ಇಟ್ಟಿರ್ತೀರ, ಕರೆಕ್ಟಾಗಿ ಸ್ಟೋರ್ ಮಾಡಿರ್ತೀರ. ಬಟ್ ಆಸ್ ಯು ನೋ, ಆ ಸಿರಪ್ಪಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ಶುಗರ್ ಇಸ್ ಅ ಮೀಡಿಯಂ ಫಾರ್ ಗ್ರೋತ್, ಬ್ಯಾಕ್ಟೀರಿಯಲ್ ಗ್ರೋತ್, ಎನಿ ಇನ್ಫೆಕ್ಷನ್ ಗ್ರೋತ್ ಅಲ್ಲಿ ಗ್ರೋತ್ ಆಗುತ್ತೆ. ನೀವು ಅದನ್ನೇ 2 ತಿಂಗಳು 3 ತಿಂಗಳು ಬರೀ ಒಂದೇ ಡೋಸ್ ಕೊಟ್ಟಿರ್ತೀರ, ಅದರಲ್ಲಿ ಕೊಟ್ಬಿಟ್ಟೆ ಒಂದೇ ಕೊಟ್ಟಿದ್ದೀನಿ ಇನ್ನೂ ಇಷ್ಟ ಕೊಂಡಿದೆ ಅಲ್ವಾ, ಇದು ಮುಗಿಸಿ ಹೊಸ ತಗೊಂಡ್ ಬರ್ತೀನಲ್ವಾ ನಾವು. ಯಾಕಂದ್ರೆ ನಾನು ಪ್ರಿಸ್ಕ್ರೈಬ್ ಮಾಡುವಾಗ ಜ್ವರಕ್ಕೆ ಪ್ಯಾರಾಸಿಟಮಲ್ಲೇ ಕೊಡ್ತೀವಿ. ಈಗ ನಿಮ್ಮ ಮನೇಲಿ ಒಂದು ಪ್ಯಾರಾಸಿಟಮಲ್ ಇರುತ್ತೆ, ಬಟ್ ಅದು 3 ತಿಂಗಳದ್ದು ಇರುತ್ತೆ. ಇದು 2 ಸೇಮ್ ಬ್ರ್ಯಾಂಡ್ ಇದೆ, ನಮ್ಮ ಮನೇಲಿ ಇದೆ ಅಲ್ವಾ, ಇದನ್ನೇ ಕೊಡೋಣ ಅಂತ ಹೇಳಿ ಕೊಡ್ತಿರಲ್ವ, ಅದನ್ನ ಒಂದು ದೊಡ್ಡ ತಪ್ಪು. ಓಕೆ, ಯಾಕಂದ್ರೆ ಈ ಸಿರಪ್ ಈಗ ಬರ್ತಿರೋದು ಮೆಜಾರಿಟಿ ಪೀಡಿಯಾಟ್ರಿಕ್ ಡ್ರಗ್ಸ್ ಏನಿರುತ್ತಲ್ವಾ, ಸಿರಪ್ಗಳು ಬಹಳ ಕಡಿಮೆ ಬೆಲೆದಲ್ಲಿ ಇರ್ತವೆ. ಸೊ ಅದನ್ನ ಸ್ವಲ್ಪ ದಯವಿಟ್ಟು ಆದಷ್ಟು ಜಾಗೃತಿಯಾಗಿ ಯೂಸ್ ಮಾಡ್ಕೋಬೇಕು. ಎರಡನೇದು ಏನಂತಂದ್ರೆ, ನೀವು ಈಗ ಕೇಳಿದ್ರಲ್ಲ, ನಾವು ಬರ್ದು ಕೊಡ್ತೀವಿ, ಇಲ್ಲಾಂದ್ರೆ ವಾಂತಿ ಆದ್ಮೇಲೆ ಹೆಂಗ್ ಕೊಡಬೇಕು ಅಂತ. ಈಗ ವಾಂತಿ ಆಗುತ್ತೆ ಅಂತ ಹೇಳಿ ಈಗ ಆಫ್ಟರ್ ಫುಡ್ಡೇ ನೀವು ಹೇಳಿರ್ತೀರಿ, ಎಲ್ಲಿ ಫುಡ್ ವಾಮಿಟ್ ಆಗುತ್ತೆ ಅಂದ್ರೆ ಬಿಫೋರ್ ತೊಂದರೆ ಇಲ್ಲ, ಸ್ವಲ್ಪ ಆಫ್ಟರ್ ಫುಡ್ ಬಿಫೋರ್ ಫುಡ್ಡಿಗೆ ನಮಗೆ ಅಷ್ಟು ಏನು ಮ್ಯಾಟರ್ ಆಗಲ್ಲ. ಬಟ್ ಏನಂತಂದ್ರೆ, ನೀವು ಕೆಲವೊಂದು ಮೆಡಿಕೇಶನ್ಸು ಊಟದಕ್ಕಿಂತ ಮುಂಚೆ ಕೊಟ್ರೆ ಅದರಿಂದ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸ್ ಇರುತ್ತೆ, ಅಂದ್ರೆ ಸ್ವಲ್ಪ ಅಸಿಡಿಟಿ ತರ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಆಫ್ಟರ್ ಫುಡ್ ಕೊಡಿ ಅಂತ ಹೇಳ್ತೀವಿ. ಕೆಲವೊಂದು ಮೆಡಿಕೇಶನ್ಸು ಆಫ್ಟರ್ ಫುಡ್ ತಗೊಂಡ್ರೆ ಅದ್ರ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ ಅಂತ ಇರ್ತಾರೆ, ಅದೊಂದೆಲ್ಲ ರೀತಿ ಅಂತ ಕೊಟ್ಟಿರ್ತಾರೆ. ಬಟ್ ಏನು ಅಂಥದ್ದೇನು ದೊಡ್ಡದೇನು ಆಗಲ್ಲ ಮುಂಚೆ ಕೊಟ್ರೆ ಕೊಟ್ರೆ. ಬಟ್ ಡೋಸೇಜ್ ಮಾತ್ರ ಯಾವಾಗ ಈಗ ಏನಾದ್ರು ಒಂದು ಸಿರಪ್ ಕೊಟ್ಟಿರ್ತೀರಾ, ಮಗು ಒಂದು 5 ನಿಮಿಷದಲ್ಲಿ ಎಲ್ಲ ವಾಂತಿ ಮಾಡ್ಬಿಡ್ತು, ಕಂಪ್ಲೀಟ್ ಹೊರಗೆ ಬಂದ್ಬಿಡ್ತು, ಅವಾಗ ಏನ್ ಮಾಡ್ಬೇಕಪ್ಪ? ಇಲ್ಲಾಂದ್ರೆ ನಾವು ಈಗ ಸಿರಪ್ ಕೊಡ್ತಿದೀವಿ, ಬಾಯಿಂದನೇ ಉಳ್ತಾ ಇದೆ ಪಾಪು, ಅವಾಗ ಏನ್ ಮಾಡ್ಬೇಕು ನಾವು? ಯಾವಾಗಲೂ ನೋಡಿ ಒಂದು ಕ್ವಾಂಟಿಟಿ ಅಂತ ಕೊಡ್ತೀವಿ, ಒಂದು 3 ml 3.5 ml 4 ml ಅಂತ ಹೇಳ್ಬಿಟ್ಟು. ಆ 4 ml ನ ಫಸ್ಟ್ ನೀವು ಹೇಳ್ದಂಗೆ ಸ್ಪೂನಲ್ಲಿ ಮೆಷರ್ ಮಾಡಬೇಡಿ. ನೀವು ಅದನ್ನ ಕಂಟೈನರ್ ಲಿಡ್ ಇರುತ್ತೆ, ಆ ಲಿಡ್ ಅಲ್ಲಿ ಕರೆಕ್ಟಾಗಿ ಮೆಷರ್ ಮಾಡ್ಕೊಂಡ್ಬಿಟ್ಟು ಅದನ್ನ ಬೇಕಾದ್ರೆ ನೀವು ಸ್ಪೂನಿಗೆ ಹಾಕೊಳ್ಳಿ. ನೀವು ಅದನ್ನು ಸ್ಪೂನಿಗೆ ಹಾಕ್ಕೊಂಡು ಅವಾಗ ಒಂದು ಡೋಸ್ ಕೊಡಿ. ಬೈ ಮಿಸ್ಟೇಕ್ ಕೊಟ್ಟಿದ್ದೀರಾ 5 ರಿಂದ 10 ನಿಮಿಷದಲ್ಲಿ ಕಂಪ್ಲೀಟ್ಲಿ ಹೊರಗೆ ಬಂದಿದೆ ಅಂತಂದ್ರೆ ಇನ್ನೊಂದು ಡೋಸ್ ಕೊಡಬಹುದು, ಅದರಲ್ಲಿ ಏನಿಲ್ಲ, ಇನ್ನೊಂದು ಡೋಸ್ ಕೊಡಬಹುದು. ಈಗ ನೋಡಿ, ಈಗ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೀರಲ್ಲ, ಒಂದು ಸಿರಪ್ ಕೊಟ್ಟಿದ್ದೀರಾ, ಈಗ ಒಂದು ಸಿರಪ್ ಕೊಟ್ಟಾದ್ಮೇಲೆ ಒಂದು 5 ನಿಮಿಷದಲ್ಲಿ ಕಂಪ್ಲೀಟ್ಲಿ ವಾಂತಿ ಮಾಡಿದೆ ಪಾಪು, ಕಂಪ್ಲೀಟ್ ಆಗಿ ವಾಂತಿ ಮಾಡಿದೆ, ಇಷ್ಟೊಂಡಲ್ಲ ಬೌಟ್ಸ್ ಆಫ್ ವಾಮಿಟಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಅದರಲ್ಲಿ ರೀಸನ್ನು ಮೆಡಿಸಿನ್ ಅಲ್ಲ, ಅದರಲ್ಲಿ ರೀಸನ್ನು ಟೇಸ್ಟ್, ಅದರಲ್ಲಿ ರೀಸನ್ ಇರೋದು ಅಳು, ಜೋರು ಅಳುತ್ತಲ್ಲ ಪಾಪು ಅತ್ತಾಗೆ, ಆಮೇಲೆ ಟೇಸ್ಟ್ ಸರಿ ಇಲ್ಲ ಅಂದದಕ್ಕೆ ಆಗೋಸ್ಕರ ಫೋರ್ಸ್ಫುಲಿ ಕೊಟ್ಟಾಗ ವಾಂತಿ ಆಗಿರುತ್ತೆ. ಅದೇನಾದ್ರೂ ಹೌದಪ್ಪ 10-15 ನಿಮಿಷದ ಒಳಗಡೆನೆ ವಾಂತಿ ಆಯ್ತು ಅಂಡ್ ನೀವೆಲ್ಲನೂ ಹೊರಗೆ ಬಂದೆ ಅಂತ ಅನಿಸಿದ್ರೆ ಒಂದು ಡೋಸ್ ಕೊಡಬಹುದು, ಏನಾಗಲ್ಲ. ಓಕೆ, ಬಹಳ ಸಾರಿ ಮಿಕ್ಕಿದ ಬಾಟ್ಲನ್ನ ಕಿಟಕಿ ಒಳಗೆ ಇಡ್ತಾರೆ, ಸನ್ಲೈಟ್ ಎಲ್ಲ ಬೀಳ್ತದೆ ತುಂಬಾ ಕಡೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಪಾಪ ಎಲ್ಲರ ಮನೆಯಲ್ಲೂ ಫ್ರಿಜ್ ಇರಲ್ಲ, ಅಂಡ್ ಅರ್ಧಂಬರ್ಧ ಮುಚ್ಚಿರ್ತಾರೆ, ಅದ್ರ ಮೇಲೆ ಜಿರಳೆ ಓಡಾಡ್ತದೆ, ಹಲ್ಲಿಗಳು ಓಡಾಡ್ತವೆ. ಸೊ ಡೆಫಿನೆಟ್ಲಿ ಸೇಫ್ ಆಗಿ ಇಲ್ದಿದ ಮೇಲೆ ದೇ ಶುಡ್ ನಾಟ್ ಕಂಟಿನ್ಯೂ. ಮೆಡಿಸಿನ್ ಫ್ರಿಜ್ ಒಳಗೆ ಇಡಬಹುದು. ಈ ಸಿರಪ್ ಫ್ರಿಜ್ ಒಳಗೆ ಇಡಬಹುದು. ಓಕೆ ಓಕೆ. ಸೊ ಪೋಷಕರಾಗಿ ನೀವು ಕಡೆದಾಗ ಏನು ಹೇಳೋದಕ್ಕೆ ಬಯಸ್ತೀರಿ ಮನ್ವಿತ್ ಅವರೇ? ಸಹಜವಾಗಿ ಆತಂಕ ಇರುತ್ತೆ ಇಂಥ ಸುದ್ದಿ ನೋಡಿದಾಗ. ಈಗ ಮೊದಲೇ ಚಳಿ ವಾತಾವರಣ ಇದೆ, ಮಳೆ ನಿರಂತರವಾಗಿ ಬರ್ತಿದೆ, ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ? ಮೇಡಮ್, ಒಂದು ಕಾಫ್ ಸಿರಪ್ ಅನ್ನೋದು ನಮ್ಗೆ ಇವಾಗ ಒಂಥರ ಒಂದು ಕಲ್ಚರ್ ಥರ ಆಗೋಗಿದೆ. ಅದು ಕೊಟ್ಬಿಟ್ರೆ ಬೇಗ ಮಗು ಹುಷಾರಾಗುತ್ತೆ ಅಂತ ಇನ್ನು ಮುಂದಕ್ಕೆ ಸ್ವಲ್ಪ ಎಚ್ಚೆತ್ಕೊಂತೀವಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗ್ದಲೇ ಹೋದ್ರೂ ಪರವಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಮನೆ ಮದ್ದೇನೆ ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ಆದ್ರೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮಗೆ ಡಾಕ್ಟರ್ಸ್ಗೂ ಅವರು ಬ್ಯುಸಿ ಇರ್ತಾರೆ, ನಮಗೂ ಕೆಲವೊಂದ್ಸಲಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ. ಈ ಫಾರ್ಮಸಿನಲ್ಲಿ ಇರ್ತಾರಲ್ಲ, ಅವ್ರು ನಮ್ಮನ್ನು ಯಾಮಾರಿಸ್ಬಾರ್ದು. ವೆರಿ ಟ್ರೂ. ಅವರು ಇಲ್ಲ ಅಂತಂದರೆ ಇಲ್ಲ ಅಂತಾನೆ ಹೇಳಲಿ, ಬೇರೆ ಕಡೆ ಹೋಗಿ ಟ್ರೈ ಮಾಡಿ ಅಂತ. ಅವ್ರ ಪ್ರಾಡಕ್ಟನ್ನ ಸ್ವಲ್ಪ ಸೆಲ್ ಮಾಡೋದಕ್ಕೆ ಪೋಷಕರನ್ನ ಬಲಿ ಮಾಡಬಾರ್ದು. ಮತ್ತು ಅದು ಕೊನೆಗೆ ಮಕ್ಳಿಗೆ ಬರುತ್ತೆ. ಒಂದು ಮಗುಗೆ ಏನಾದರೂ ಆಯಿತು ಅಂದರೆ ಈ ಕೇಸ್ನಲ್ಲಿ ಪೋಷಕರು ತತ್ತರಿಸ್ಕೊಂಡು ಹೋಗ್ಬಿಡ್ತಾರೆ. ಪೋಷಕರು ಇನ್ನೊಂದು ಆ್ಯಸ್ ಅ ಪೇರೆಂಟ್ ಇದ್ಮೇಲೆ ಪ್ರಾಬಬ್ಲಿ ಯಾವುದೇ ಒಂದು ಬ್ರ್ಯಾಂಡ್ ತೊಗೊಂಡ್ರು, ಲುಕ್ ಲೈಕು ಟೇಸ್ಟ್ ಲೈಕು ಏನೋ ಹೇಳ್ತಾ ಇದ್ರಲ್ಲ, ಯಾವುದಕ್ಕೂ ಒಪ್ಕೊಂಡಲ್ಲೇ ಡೋಂಟ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಅವ್ರು ಏನು ಕೊಟ್ಟಿದ್ದಾರೋ ಅಷ್ಟೇ ತಗೊಳ್ಳಿ ಅಂತ. ಮೆಡಿಸಿನ್ಸ್ ಬಗ್ಗೆ ತುಂಬ ಹೇಳಿದ್ರು ಡಾಕ್ಟರ್ಸ್ ಎಲ್ಲ, ಬಟ್ ಕಾಫ್ ಸಿರಪ್ ಇಂದ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ.
ಸೊ ಐ ಥಿಂಕ್ ಅದೊಂದು ಥರ ಎಚ್ಚರಿಕೆಯ ಗಂಟೆ. ರೈಟ್ ಅಂಜನಪ್ಪ ಸರ್, ಈಗ ಜಸ್ಟ್ ಒಂದು ಇನ್ಫಾರ್ಮೇಷನ್ ಬಂದಿದ್ದು, ಮಧ್ಯಪ್ರದೇಶದಲ್ಲಿ ಅದೇ ಸಿರಪ್ ತಗೊಂಡಿದ್ದು ಇನ್ನೊಂದು ಮಗು ಕೂಡ ತೀರೋಗಿದೆ. ಸೊ ಕಡೆದಾಗಿ ಏನು ಹೇಳೋದು ಬಯಸ್ತೀನಿ? ಅನ್ಫಾರ್ಚುನೇಟ್ಲಿ ಇಲ್ಲ, ಇದು ಇಟ್ಸ್ ಎ ನ್ಯೂಸ್ ಓನ್ಲಿ ಅಷ್ಟೇ. ಇಡೀ ಇಂಡಿಯಾ ಒಳಗೆ 140 ಕೋಟಿಗಳು ಎಷ್ಟು ಜನ ಮಕ್ಕಳಿದ್ದಾರೆ. ದಯವಿಟ್ಟು ಇವತ್ತು ಕೂಡ ಅದಕ್ಕೆ ಎದುರ್ಕೊಳ್ಳೋಕೆ ಹೋಗಬೇಡಿ. ಬೇರೆ ರೀಸನ್ ಇರಬೇಕು. ವಿತೌಟ್ ಪೋಸ್ಟ್ ಮಾರ್ಟಮ್ ಗೊತ್ತೇ ಆಗಲ್ಲ, ಜಡ್ಜ್ಮೆಂಟಿಗೆ ಬರೋದು ಬೇಡ. ಜನಸಾಮಾನ್ಯರ ದೃಷ್ಟಿಯಲ್ಲಿ ನಾನು ಪೀಡಿಯಾಟ್ರಿಷಿಯನ್ ಅಲ್ಲ, ಪೀಡಿಯಾಟ್ರಿಷಿಯನ್ ಅಲ್ಲಿ ಒಂದು ಮನವಿ, ಬಡವರು ಮಕ್ಕಳಿರ್ತಾವೆ, ಒಂದು ಸ್ವಲ್ಪ ಕನ್ಸಲ್ಟೇಷನ್ ಕಡಿಮೆ ಮಾಡಿ ಅಷ್ಟೇ. ಕಾರ್ಯಕ್ರಮದಲ್ಲಿ ಅನುರಾಗ್ ಅವರು, ಅಂಜನಪ್ಪ ಅವರು, ಮನ್ವಿತ್ ಅವರು, ಹಾಗೆಯೇ ಡಾಕ್ಟರ್ ಪವನ್ ಕುಮಾರ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಆದಂಥ ಘಟನೆಯ ಕುರಿತಂತೆ ಇವತ್ತು ಸಾಮಾಜಿಕ ಕಳಕಳಿಯಿಂದ ಜನಸಾಮಾನ್ಯರ ಮಕ್ಕಳ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಅಷ್ಟು ಪ್ಯಾನಲಿಸ್ಟ್ ಹೇಳಿದ ಮಾತು ಒಂದೇ, ಯಾರು ಕೂಡ ಆತಂಕ ಪಡೋದು ಬೇಡ. ಸಹಜ ಶೀತ, ಜ್ವರ, ಕೆಮ್ಮು ಇಂಥದ್ದೆಲ್ಲ ಬರ್ತಾ ಇರುತ್ತೆ. ವೈದ್ಯರನ್ನ ಕಾಣಿ. ಸಾಧ್ಯವಾದಷ್ಟು ಒಂದು ರೆಸಿಸ್ಟೆಂಟ್ ಪವರ್, ಇಮ್ಯುನಿಟಿಯನ್ನು ಬಿಲ್ಡ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯ ಶೈಲಿಯನ್ನು ಅಥವಾ ಜೀವನ ಶೈಲಿಯನ್ನು ನೀವು ಸುಧಾರಿಸ್ಕೊಳ್ಳಿ. ವೈದ್ಯರನ್ನು ಕಂಡು ಅವರು ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನು ಬಳಕೆ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.